ಬೆಳಗಾವಿ ಸಾಮಂತರ ಬಿಗ್ ಫೈಟ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಬೆಳಗಾವಿ ಅಂದ ತಕ್ಷಣವೇ ಕರ್ನಾಟಕದ ರಾಜಕಾರಣದ ಒಂದು ರೀತಿ ಕೇಂದ್ರ ಬಿಂದು. ಹೇಳಿ ಕೇಳಿ 18 ವಿಧಾನಸಭಾ ಕ್ಷೇತ್ರ ಹೊಂದಿರತಕ್ಕಂಥ ಏಕೈಕ ಜಿಲ್ಲೆ. ಹಾಗಾಗಿ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಅಖಾಡದಲ್ಲಿ ಬೆಳಗಾವಿಯನ್ನು ಸೆಂಟರ್ ಪಾಯಿಂಟ್ ಮಾಡ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. 2018ರ ಚುನಾವಣಾ ಅಖಾಡದಲ್ಲಿ ಭಾರತೀಯ ಜನತಾ ಪಕ್ಷ ನುಗ್ಗಿದೆ. ಹಾಗೆ ಕಾಂಗ್ರೆಸ್ ಕೂಡ ತಾಲೀಮು ಶುರು ಮಾಡಿದೆ. ಸೊ ಇವತ್ತು ನೋಡಿದಂಥ ಜಿಲ್ಲಾ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಬಿಜೆಪಿಯ ಭಿನ್ನಮತ ಸ್ಫೋಟಗೊಂಡ್ರೆ ಅದಕ್ಕೆ ಸಾಕ್ಷಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ. ಇನ್ನು ಬೆಂಗಳೂರಿನಲ್ಲಿ ರಾಜ್ಯ ಉಸ್ತುವಾರಿ ಹೊತ್ತಂಥ ವೇಣುಗೋಪಾಲ್ಗೆ ದೂರು ಕೊಟ್ಟಂಥವರು ಶಾಸಕ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ. ಯಾರು ವಿರುದ್ಧ ಅಂದರೆ KPCC ಮಹಿಳಾ ಘಟಕದ ಅಧ್ಯಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್. ಅಂದರೆ ಎರಡೂ ಪಕ್ಷಗಳಲ್ಲಿ ಬೆಳಗಾವಿಯ ಸಾಮಂತರು. ಬೆಳಗಾವಿ ಅಂದ ತಕ್ಷಣವೇ ಅಲ್ಲಿ ಇರ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ಲಿ ಅಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಹಾರ ಸಹಕಾರ ಇವೆಲ್ಲವೂ ನೋಡ್ತಾ ಇದ್ದರೆ ಒಬ್ಬೊಬ್ಬರು ಒಂದೊಂದು ಸಾಮಂತರು ಅನ್ನುವಂಥ ರೀತಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಇದೆ. ಸೊ ಆ ಕಾರಣಕ್ಕಾಗಿ ಮುಂದಿನ ವಿಧಾನಸಭಾ ಚುನಾವಣಾ ಸಮರಕ್ಕೆ ಬೆಳಗಾವಿ ಇವತ್ತು ಭಿನ್ನ ಮತದ ಅಖಾಡ ಆಗಿದೆ. ಕಾಂಗ್ರೆಸ್ನಲ್ಲಿ ಅನೇಕ ಬಣಗಳು, BJPಯಲ್ಲಿ ಬಣಗಳು. ಈ ಬಣ ರಾಜಕಾರಣ ಬೆಂಗಳೂರಿನಿಂದ ಜಿಲ್ಲೆಗೆ ಶಿಫ್ಟ್ ಆಗಿದೆ. ಈಗ ನಾವು ನೋಡ್ತಾ ಇರೋದು ಇವತ್ತು ಬೆಳಗಾವಿಯ BJPಯ ಭಿನ್ನಮತ ಸ್ಫೋಟ. ಸುರೇಶ್ ಅಂಗಡಿ BJP MP, ಶಾಸಕ ಸಂಜಯ್ ಪಾಟೀಲ್ ಮಧ್ಯೆ ಇವತ್ತು ವಾಕ್ಸಮರ ಆಗಿದೆ. ಸಭೆಯಲ್ಲಿ ಕೋಲಾಹಲ ಆಗಿದೆ. ಅದಕ್ಕೆ ಸಾಕ್ಷಿಯಾಗಿದ್ದು ಯಡಿಯೂರಪ್ಪ. ಸೊ ಇವತ್ತು ಸ್ಟೇಟಿಂದ ಡಿಸ್ಟಿಕ್ಗೆ ಶುರು ಆಗಿದೆ ಭಿನ್ನಮತದ ಆ ಒಂದು ಗಾಳಿ. ಇವತ್ತು ಬೆಳಗಾವಿಯ ಕೋರ್ ಕಮಿಟಿ ಸಭೆಯಲ್ಲಿ ಏನಾಯಿತು ಒಂದ್ಸಲ ನೋಡ್ಕೊಂಡು. ಸೊ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದಂಥ ಬೆಳಗಾವಿ ಜಿಲ್ಲಾ BJP ಕೋರ್ ಕಮಿಟಿಯಲ್ಲಿ ಸಂಸದ ಸುರೇಶ್ ಅಂಗಡಿ ಮತ್ತು ಶಾಸಕ ಸಂಜಯ್ ಪಾಟೀಲ್ ಮಧ್ಯೆ ಹೊಗೆ ಆಡ್ತಾ ಇದ್ದಂಥ ಬೀದಿಗೆ ಬಂದಂಥ ಭಿನ್ನಮತ ಯಡಿಯೂರಪ್ಪ ಸಮ್ಮುಖದಲ್ಲಿ ವ್ಯಕ್ತ ಆಯಿತು. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಭಿನ್ನಮತ ಕೂಡ ವೇಣುಗೋಪಾಲ್ ಅವರ ಅಂಗಳಕ್ಕೆ ಹೋಗಿದೆ. ಅಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಎರಡೂ ಪಕ್ಷಗಳಲ್ಲೂ ಕೂಡ ಭಿನ್ನಮತದ ಬಣಗಳಾಗಿ ರೂಪುಗೊಂಡಿರೋದ್ರಿಂದ ಇವತ್ತು ಯಡಿಯೂರಪ್ಪ ಸಮ್ಮುಖದಲ್ಲಿ ಬಂದಿದ್ದು BJPಯದ್ದು, ನಂತರ ಕಾಂಗ್ರೆಸ್ KPCC ಕಚೇರಿಯಲ್ಲಿ ಕಾಂಗ್ರೆಸ್ದು. ಸೊ ಯಡಿಯೂರಪ್ಪ ಈ ಸಭೆಯ ನಂತರ ಏನು ಹೇಳಿದ್ರು ಒಂದ್ಸಲ ನೋಡೋಣ. 2ನೇ ತಾರೀಕು ಈ ಜಿಲ್ಲೆಗೆ ಬರ್ತಾ ಇದ್ದೇನೆ, ಚಿಕ್ಕೋಡಿ ಜಿಲ್ಲೆಗೆ ಮತ್ತು ಬೆಳಗಾಂ ಜಿಲ್ಲೆಗೆ. ಆ ಸಮಯದಲ್ಲಿ ಕಾರ್ಯಕ್ರಮದ ರೂಪುರೇಷೆಗಳೇನಿರಬೇಕು, ಏನೇನು ಕಾರ್ಯಕ್ರಮ ಮಾಡಬೇಕು, ಇದೆಲ್ಲ ಸಂಗತಿಗಳನ್ನು ಇಷ್ಟೊತ್ತು ಚರ್ಚೆ ಮಾಡಿದ್ದೇವೆ. ಸೊ ಅಂತಿಮವಾಗಿ ಅಭ್ಯರ್ಥಿಗಳು ಯಾರು ಇರಬೇಕು ಅಂತ ನಾವು ಡಿಸೈಡ್ ಮಾಡೋದಲ್ಲ, ಇದನ್ನು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡುತ್ತೆ. ಇಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಅವರು ಮನವರಿಕೆ ಮಾಡೋ ಪ್ರಯತ್ನ ನಾನು ಮಾಡ್ತೇನೆ. ಅಲ್ಲ, ಆ ಥರ ಏನಿಲ್ಲ ರೀ, ಆ ಥರ ವಿಷಯಗಳನ್ನು ಯಾವುದೂ ಚರ್ಚೆ ಆಗಲಿಲ್ಲ. ಈಗ ಕ್ಷೇತ್ರ ಬದಲಾವಣೆ ಪ್ರಶ್ನೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅವ್ರಿಗೆ ಎಷ್ಟು ಜನಪ್ರಿಯತೆ ಇದೆ, ಮತ್ತೊಮ್ಮೆ ಅವರು ಎಷ್ಟು ಮಟ್ಟಿಗೆ ಇಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ಬರುತ್ತೆ, ಅದು 1-2 ಸರ್ವೆ ಮಾಡಿಬಿಟ್ಟು ಅಂತಿಮ ತೀರ್ಮಾನ ತಗೊಳ್ತಾರೆ. ಸೊ ಇದು BJPಯ ಸಭೆಯ ನಂತರ ಯಡಿಯೂರಪ್ಪ ಹೇಳಿದ್ದು. ಆ ಥರದ್ದೇನೂ ಇಲ್ಲ, ನಾವು ಕೂಡ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀವಿ, ಎರಡೂ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಈಗ ಬಂದಂಥ ಮಾಹಿತಿ ಪ್ರಕಾರ ಏನು BJP ಶಾಸಕ ಅರಬಾವಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಅವ್ರಿಗೆ ಗೊತ್ತಿಲ್ಲದಂಗೆ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಸೊ ಅಲ್ಲಿ ಅವರ ಬೆಂಬಲಿಗರು, ಸ್ವತಃ ಶಾಸಕರು ಕೂಡ ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಬೆಳಗಾವಿಯ ಜಿಲ್ಲಾ ನಾಯಕರಲ್ಲಿ ಔಟ್ಸೈಡರ್ ಅಂದರೆ ಏನು KJPಗೆ ಹೋಗಿ ವಾಪಸ್ ಬಂದಿದ್ದಾರೆ ಮತ್ತು ಮೂಲ BJP ನಾಯಕರೇನಿದ್ದಾರೆ ಅವ್ರ ಮಧ್ಯೆ ಈಗಲೂ ಕೂಡ ಒಂದು ಹೊಂದಾಣಿಕೆ ಆಗಿಲ್ಲ. ಸೊ ಆ ಒಂದು ಅಂತರ ಕಾಯ್ದುಕೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಅದು ಸ್ಫೋಟ ಆಗಿದೆ. ಸೊ ಇದ್ರ ಜೊತೆಗೆ ಕಾಂಗ್ರೆಸ್ ಬಣಗಳು ಕೂಡ ಒಂದು ಕಡೆ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಶಾಸಕ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಫಿರೋಜ್ ಸೇಠ್, ಕಾಟಿಗೆ, ಹೀಗೆ ಅನೇಕ ಘಟಾನುಘಟಿ ನಾಯಕರು ಸಾಮಂತರಿದ್ದಾರೆ. ಬೆಳಗಾವಿ ಅಂದರೆ ಒಂದು ರೀತಿ ಸಾಮಂತರ ರಾಜಧಾನಿ, ಸಾಮಂತರ ಜಿಲ್ಲೆ, ರಾಜಕಾರಣದ ಸಾಮಂತರು. ಸೊ ಆ ಕಾರಣಕ್ಕಾಗಿ ಈ ಒಂದು ಘಟನಾವಳಿಗಳು ನಡೀತಾ ಇದ್ದಾವೆ. ಎಲ್ಲಿವರೆಗೂ ಹೋಗಿದೆ ಅಂದರೆ ಆ ಕ್ಷೇತ್ರವನ್ನೇ ಬದಲಾವಣೆ ಮಾಡಿ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ವಿದ್ಯಮಾನಗಳು ಬೆಳಗಾವಿಯಲ್ಲಿ ನಡೀತಾ ಇದ್ದಾವೆ. ಸೊ ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ಬೆಳಗಾವಿ ಮುಂದಿನ 2018ರ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಜಿಲ್ಲೆ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಸೊ ನಾನು ಚರ್ಚೆ ಮಾಡ್ತೀನಿ, ಜೊತೆಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೂಡ ಮಾತಾಡ್ತಾರೆ, ಹಾಗೆ ಅಲ್ಲಿಯ ಪತ್ರಕರ್ತರು ಕೂಡ ಮಾತಾಡ್ತೀನಿ. ನನ್ನ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ JDUನ ರಾಜ್ಯಾಧ್ಯಕ್ಷರು ಡಾಕ್ಟರ್ MP ನಾಡಗೌಡ ಆಗಮಿಸಿದರೆ. ನಾಡಗೌಡರ ಕಾರ್ಯಕ್ರಮ ಸ್ವಾಗತ. ಹಾಗೆ ಕಾಂಗ್ರೆಸ್ ನಾಯಕರು ಹೋಗ್ತಾರಂಥ ದಿವಾಕರ್ ನಮ್ಮ ಜೊತೆಗೆ, ದಿವಾಕರ ಕಾರ್ಯಕ್ರಮ ಸ್ವಾಗತ. ಸೊ ದಿವಾಕರ್, ನಿಮ್ಮನ್ನು ಶುರು ಮಾಡ್ತೀನಿ. ಬೆಳಗಾವಿ ಒಂದು ರೀತಿ ಸಾಮಂತರ ರಾಜಧಾನಿ. ಸೊ ನಿಮ್ಮ ಪಕ್ಷದಲ್ಲೂ ಕೂಡ ಸಾಮಂತರಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಅವರು ಪ್ರತ್ಯೇಕವಾಗಿ ಬಂದು ವೇಣುಗೋಪಾಲ್ ಅವರು ಭೇಟಿ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವೇಣುಗೋಪಾಲ್ ಅವರ ಮಧ್ಯೆ ಭಿನ್ನಮತ ಅದೇನು ಗುಪ್ತ ಅಲ್ಲ, ಅದು ಓಪನ್ ಇದೆ. ರಮೇಶ್ ಜಾರಕಿಹೊಳಿ ಅವರ ಮಧ್ಯೆ ಇರತಕ್ಕಂಥ ಭಿನ್ನಮತ ಅದೇನು ಗುಪ್ತ ಅಲ್ಲ, ಎಲ್ಲ ಓಪನ್ ಸೀಕ್ರೆಟ್ ಇದೆ. ಸೊ ಸಾಮಂತ ರಾಜಧಾನಿಯಲ್ಲಿ ನಡೀತಾ ಇರ್ತಕ್ಕಂಥ ಸಾಮಂತ್ ಪಾಲಿಟಿಕ್ಸ್ ಇದು.
ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸಾಮಂತರು ಎಂಬತಕ್ಕಂಥ ಕಲ್ಪನೆಯೇ ಅದು ಕಲ್ಪನಾತೀತ. ನೋಡಿ, ಅಲ್ಲಿ ಬೆಳಗಾವಿ ನೀವು ಹೇಳ್ದಂಗೆ ಭಾಳ ಪ್ರಮುಖ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ ರಾಜಕಾರಣದಲ್ಲಿ ಅನೇಕ ಜನ ನಿರ್ಣಾಯಕ ನಾಯಕರು, ರಾಜಕಾರಣದಲ್ಲಿ ಪಾಳೆಗಾರರಿದ್ದಾರೆ ಅಂತ ಒಪ್ಕೋತೀರಾ? ಮಧ್ಯಮ ವರ್ಗ ಅಲ್ಲಿಲ್ಲ. ಬೆಳಗಾವಿಯ ದುರಂತ ಏನು ಅಂದರೆ, ನಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಕಡೆ ಇರತಕ್ಕಂಥ ಮಧ್ಯಮ ವರ್ಗದ ರಾಜಕಾರಣಿಗಳು ಅಲ್ಲಿಲ್ಲ. ಇಲ್ಲ ಲೋಯೆಸ್ಟ್ ಎಬ್ ತಳಸ್ತರದಲ್ಲಿದ್ದಂಥ ಅನೇಕ ಜನ ನಾಯಕರಿದ್ದಾರೆ, ಇಲ್ಲ ಮೇಲ್ಸ್ತರದವರಿದ್ದಾರೆ. ಈ ಮಧ್ಯಮ ವರ್ಗದ ನಾಯಕರ ಕೊರತೆ ಅಲ್ಲಿದೆ. ಆಮೇಲೆ ಅಲ್ಲಿ ಇನ್ನೊಂದೇನಾಗಿದೆ, ರಾಜಕಾರಣವನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಇದೆಯಲ್ಲ, ಮತದಾರರು ಅನ್ನೋಕ್ಕಿಂತ ಈ ಶುಗರ್ ಫ್ಯಾಕ್ಟ್ರಿಗಳು. ಸಾಮಂತರ ಅಂದ್ರೆ ಹೇಳ್ತೇನೆ, ಶುಗರ್ ಫ್ಯಾಕ್ಟ್ರಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಕಾರ್ಪೊರೇಷನ್ ಲಾ, ಅದೇ ಕೋಆಪರೇಷನ್, ಶುಗರ್ ಫ್ಯಾಕ್ಟ್ರಿ ಇದೆ. ಹಾಗಾಗಿ ನೆರೆಯ ಮಹಾರಾಷ್ಟ್ರದ ಪ್ರಭಾವ ಅಲ್ಲಿ ಭಾಳ ಬಿದ್ದಿರೋದ್ರಿಂದ ಮತ್ತು ಮಧ್ಯಮ ವರ್ಗ ಇಲ್ಲದೇ ಇರೋದ್ರಿಂದ ಈ ನಾಯಕರ ಆಡಂಬೋಲಗಳು ಹೆಚ್ಚು ಪ್ರಚಾರವನ್ನು ಪಡಿತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದ್ರ ಜೊತೆಗೆ ಅಲ್ಲಿ ಇನ್ನೂ ವಿಶೇಷ ಏನು ಅಂತಂದರೆ, ಈ MES ರಾಜಕಾರಣ ಇದೆ. ಇನ್ನು ಇಷ್ಟು ವರ್ಷ ಆದರೂ ಕೂಡ ಬೆಳಗಾವಿ ಝಾಲಾಚ್ಪಾಯಿ ಇದೆ, ಬಾರ್ಡರ್ ಪಾಲಿಟಿಕ್ಸ್, ಭಾಷಾ ರಾಜಕಾರಣ. ಮತ್ತು ಈ MES ಅನ್ನು ರಾಜಕೀಯ ಪಕ್ಷಗಳು ಇಲ್ಲಿ ಪಾರ್ಲಿಮೆಂಟ್ ನಾನು ಮಾತಾಡ್ತೀನಿ, ನೀವು ಕಂಟಿನ್ಯೂ ಮಾಡ್ತಾನೆ. ಜೊತೆಗೆ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೋಟರಗಸ್ತಿ. ಶ್ರೀಧರ್, ಇವತ್ತು ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ ಏನು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ವಿ, ಮೈಸೂರು ಕಾರ್ಯಕಾರಿಣಿಯಲ್ಲಿ ನೋಡಿದ್ವಿ ಭಿನ್ನ ಮತ ಅನ್ನೋದು BJPದು, ಅದು ಬೆಳಗಾವಿ ಮಟ್ಟಕ್ಕೆ ಬಂದಿದೆ. ಬೆಳಗಾವಿ ಕೋರ್ ಕಮಿಟಿಯಲ್ಲಿ ಸ್ಫೋಟ ಆಗಿದೆ. ಅಂಗಡಿ ಮತ್ತು ಸಂಜಯ್ ಪಾಟೀಲ್ರ ನಡುವಿನ ಏನು ಮೀಟಿಂಗಲ್ಲಾದಂಥ ಬೆಳವಣಿಗೆಗಳಿದ್ದಾವೆ, ಅದು ಜಿಲ್ಲಾ ರಾಜಕಾರಣದಲ್ಲಿ ಅಥವಾ ಜಿಲ್ಲಾ BJPಯಲ್ಲಿ ಒಡೆದ ಮನೆಯಾಗಿದೆ. ಇವತ್ತಿನ ಬೆಳವಣಿಗೆಗೆ ಯಡಿಯೂರಪ್ಪ ಸಾಕ್ಷಿ ಆದರು. ಮತ್ತೊಂದು ಕಡೆ ಅರಬಾವಿ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಬಾಲಚಂದ್ರ ಜಾರಕಿಹೊಳಿ ಗೊತ್ತಿಲ್ಲದಂಗೆ ಪ್ರವಾಸ ಮಾಡ್ತಾರೆ. ಏನಾಗಿದೆ BJPಯ ಬೆಳಗಾವಿ ಘಟಕದಲ್ಲಿ? ಶ್ರೀಧರ್. ಲಕ್ಷ್ಮಣ್, ಹೌದು, ಏನಂದ್ರೆ ಬೆಳಗಾವಿ ಏನು ಜಿಲ್ಲಾ ಬಿಜೆಪಿ ಕೂಡ ಭಿನ್ನಮತ ಸ್ಫೋಟಗೊಂಡಿದೆ ಅಂತ ಹೇಳ್ಬೋದು. ಅದು ಕೂಡ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಆಗಿದೆ ಆಗಿದ್ದಂತ ಇದೊಂದು ಬೆಳವಣಿಗೆ ಅಂತ ಹೇಳ್ಬೋದು. ಏನು 2018 ಚುನಾವಣೆ ಈಗ ಸಮೀಪಿಸುತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಅದರಲ್ಲೂ ಮುಖ್ಯವಾಗಿ ಏನು ಬೆಳಗಾವಿ ತಾಲೂಕಿನ ಏನು ಗ್ರಾಮೀಣ ಮತಕ್ಷೇತ್ರ ಇದೆ, ಈ ಒಂದು ಮತಕ್ಷೇತ್ರದಲ್ಲಿ ಮರಾಠಿ ಮತ್ತು ಲಿಂಗಾಯತ್ 2 ಮತ ಬ್ಯಾಂಕ್ಗಳಿವೆ. 2 ಮತ ಬ್ಯಾಂಕ್ ಒಟ್ಟಾದ್ರೆ ಅಲ್ಲಿ ಒಂದು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಮೊದಲಿಂದನೂ ಇದೆ. ಆದ್ರೆ ಏನು ಇವತ್ತು ಸಂಜಯ್ ಪಾಟೀಲ್ ಮತ್ತೆ ಏನು ಸಂಸದ ಸುರೇಶ್ ಅಂಗಡಿ ಮಧ್ಯೆ ಈ ಒಂದು ಭಿನ್ನಾಭಿಪ್ರಾಯಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಏನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಂಜಯ್ ಪಾಟೀಲ್ ಪರೋಕ್ಷವಾಗಿ ಸುರೇಶ್ ಅಂಗಡಿ ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಾರಂತ ಆರೋಪ ಸುರೇಶ್ ಅಂಗಡಿ ಬಣದಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದು. ಅದೇ ರೀತಿಯ ಆರೋಪಗಳು ಏನೊಂದು ಸಂಜಯ್ ಪಾಟೀಲ್ ಬಣ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನೊಂದು ಹಿರೇಬಾಗಿ ಸೇರಂತ ಏನು ಲಿಂಗಾಯತ್ ಮತಗಳಿದೆ, ಈ ಮತಗಳು ಬಿಜೆಪಿಗೆ ಬೀಳದಂತೆ ಕಾಂಗ್ರೆಸ್ಗೆ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಲಾಗಿದೆ ಅನ್ನೋ ಆರೋಪ ಸಂಜಯ್ ಪಾಟೀಲ್. ಇದಿಬ್ಬರ ಮಧ್ಯೆ ಮುಸ್ಲಿಂ ಗುದ್ದಾಟ ಇತ್ತು. ಯಾವಾಗ ಇವತ್ತು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ, ಯಾವ ಅಭ್ಯರ್ಥಿ ಆರ್ಸಿ ಬರ್ತಾರೆ ಆ ಒಂದು ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಂಜಯ್ ಪಾಟೀಲ್ ನೇರವಾಗಿ ಅಲ್ಲಿ ಒಂದು ಆರೋಪ ಮಾಡ್ತಾರೆ. ಈ ರೀತಿ ಪಕ್ಷದ ಮುಖಂಡರು ಇಲ್ಲಿ ಕ್ಷೇತ್ರದಲ್ಲಿ ಬಂದು ನನ್ನನ್ನು ಸೋಲಿಸುವಂತ ನಿಟ್ಟಿನಲ್ಲಿ ತೆರೆಮರೆ ಕೆಲಸ ಮಾಡಿದ್ರೆ ನಾನು ಗೆದ್ದು ಬರುವಂತ ಕಷ್ಟ ಆಗುತ್ತೆ. ಅಂದ್ರೆ ನೀವು ಹೇಳೋ ಅಂಶ ಏನಿದೆ, ಸುರೇಶ್ ಅಂಗಡಿ ನನ್ನ ಲೋಕಸಭಾ ಚುನಾವಣೆಯಲ್ಲಿ ಸಂಜಯ್ ಪಾಟೀಲ್ ನಂಗೆ ಬೆಂಬಲ ಕೊಡಲಿಲ್ಲ, ನನ್ನ ಕೈ ಕೊಟ್ಟರು ಅನ್ನುವಂಥ ಒಂದು ವಿಚಾರ. ಹಾಗೆ ಇನ್ನೊಂದು ಈ ಒಳಚರಂಡಿ ನೀರಿನ ಸಂಸ್ಕರಣಾ ಘಟಕದ ಮೊನ್ನೆ ಬೀದಿಯಲ್ಲಿ ಜಗಳ ಆಡಿದ್ರು ಸಂಸದರು ಮತ್ತು ಶಾಸಕರು. ಸೊ ಆ ವಿಚಾರ ಇವೆಲ್ಲವೂ ಕೂಡ ಯಡಿಯೂರಪ್ಪನವ್ರ ಮುಂದೆ ಬಟ ಬಯಲಾಯ್ತಾ, ಅಥವಾ KJP ಮೂಲ BJP ಅನ್ನುವಂಥದ್ದು ಏನಾದರೂ ಇದೆಯಾ ಅಂತ ಈಗಲೂ BJPಯಲ್ಲಿ? ಲಕ್ಷ್ಮಣ್, ಏನಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ ಬ್ಯಾಂಕ್ ರಾಜಕಾರಣ ಏನೊಂದು ಈ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಮರಾಠಿ ಹೋಟ್ ಜಾಸ್ತಿ ಆಗಿದ್ದಾರೆ. ಈ ಒಂದು ಮರಾಠಿ ಹೋಟ್ ಬ್ಯಾಂಕ್ ನ ಓಲೈಸುವುದಕ್ಕಾಗಿ ಅವತ್ತು ಸಂಸ್ಕರಣಾ ಘಟಕಕ್ಕೆ ಇವರೊಂದು ವಿರೋಧ ವ್ಯಕ್ತಪಡ್ತಾರೆ. ಯಾಕಂದ್ರೆ 2013 ಈ ಒಂದು ಸಂಸ್ಕರಣಾ ಘಟಕ ಮಂಜೂರಾಗಿರುತ್ತೆ. ಆ ಒಂದು ಧ್ವನಿ ಎತ್ತದಂತ ಈ ಇಬ್ಬರು ಏನು ಒಂದು ಶಾಸಕರ ಸಂಸದರು ಇವಾಗ ಒಂದು ಧ್ವನಿ ಎತ್ತದಂತ ಏನು ಚುನಾವಣೆ ಹತ್ರ ಬರ್ತಾ ಇದೆ, ಒಂದು ಪಾಲಿಟಿಕ್ಸ್ ಮಾಡ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ನೇರವಾಗಿ ಸಂಸದ ಸುರೇಶ್ ಅಂಗಡಿ ಒಂದು ಆರೋಪ ಮಾಡಿದ್ದು ಒಂದಾದ್ರೆ, ಇನ್ನೊಂದೆಡೆ ಏನೋ ಒಂದು ಬಿಜೆಪಿಯ ಆಂತರಿಕ ಒಂದು ಭಿನ್ನ ಮತಕ್ಕೆ 2018 ಚುನಾವಣೆ ಸಮೀಪ ಆಗ್ತಾ ಇದೆ. ಇದೊಂದು ಕೂಡ ವೇದಿಕೆ ಆಗ್ತಾ ಇದೆ. ಏನು ಒಂದು ಟೈಮ್ ನಲ್ಲಿ ಏನು ಯಡಿಯೂರಪ್ಪ ವಿರುದ್ಧ ಬಂಡಾಯ ಬಾವುಟ ಹಾಕಿದಂತ ಬಾಲಚಂದ್ರ ಜಾರಕಿಹೊಳಿ ಇವತ್ತು ಕೋರ್ ಕಮಿಟಿ ಸಭೆಗೆ ಗೈರಾಗಿದ್ರ ಜೊತೆಗೆ ಇವರು ಏನೊಂದು ಉಮೇಶ್ ಕತ್ತಿ ಅವರು ಕೂಡ ಒಂದು ಸಭೆಗೆ ಹಾಜರಾಗಿರ್ಲಿಲ್ಲ. ಅಂದ್ರೆ ಒಂದು ವಿಷಯ ಹೇಳ್ಬೇಕಂದ್ರೆ ನೀವು ಹೇಳ್ತಾರದು ಭಾರಿ ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಒಂದು ವಿಶೇಷವಾಗಿ ಕಳೆದ ಏನು ಯಡಿಯೂರಪ್ಪ ಅಧಿಕಾರ ಕಳ್ಕೊಳ್ಳೋ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕ ಲೆಫ್ಟ್ ರೈಟ್ ಇರ್ತಿದ್ದು ಯಾರು ಅಂತಂದ್ರೆ ಲಕ್ಷ್ಮಣ್ ಸವದಿ, ಮತ್ತೊಂದು ಕಡೆ ಉಮೇಶ್ ಕತ್ತಿ. ಸೊ ಉಮೇಶ್ ಕತ್ತಿ ಬಾಲಚಂದ್ರ ಜಾರಕಿಹೊಳಿ ಯಡಿಯೂರಪ್ಪನವ್ರಿಂದ ದೂರ ಆಗಿದ್ದಾರೆ ಅನ್ನುವಂಥದ್ದು ಅದನ್ನು ಪ್ರತ್ಯೇಕ ಬಣವಾಗಿ ಗುರುತಿಸ್ಕೊಂಡಿದೆಯಾ ಬೆಳಗಾವಿಯಲ್ಲಿ?
ಹೌದು ಲಕ್ಷ್ಮಣ್, ಏನಂದ್ರೆ ಯಡಿಯೂರಪ್ಪನವರು ಏನು ಬಿಜೆಪಿಯಿಂದ ಹೊರಗಡೆ ಬರ್ತಾರೆ, ಕೆಜೆಪಿ ಪಕ್ಷ ಕಟ್ತಾರೆ, ಆ ಒಂದು ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವ್ರ ಜೊತೆ ಹೋಗ್ತಾರೆ ಅನ್ನೋ ಅವರೊಂದು ಆಶಾಭಾವನೆ ಆಗಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಉಮೇಶ್ ಕತ್ತಿ ಹೋಗ್లేదు, ಕಾಂಗ್ರೆಸ್ ಪಕ್ಷ ಬಿಜೆಪಿಯಲ್ಲಿ ಮುಂದುವರಿತಾರೆ. ಏನು ಮತ್ತೆ ಏನು ಬಿಜೆಪಿಗೆ ಯಡಿಯೂರಪ್ಪ ಅವರು ಮರಳಿ ಬರ್ತಾರೆ. ಆ ಒಂದು ಬಂದ ತಕ್ಷಣವೇ ಅವ್ರು ಮಾಡಿದಂತ ಮೊದಲನೇ ಕೆಲಸ ಏನಂದ್ರೆ ಉಮೇಶ್ ಕತ್ತಿ ವಿರುದ್ಧ ಗೆದ್ದಂತ ಶಶಿಕಾಂತ್ ನಾಯ್ಕ ಅವರನ್ನ ಚಿಕ್ಕೋಡಿ ಲೋಕಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಇಲ್ಲಿಂದ ಏನು ಒಂದು ಉಮೇಶ್ ಕತ್ತಿ ಒಳಗಿನೊಳಗೆ ಒಂದು ಯಡಿಯೂರಪ್ಪ ಮತ್ತು ಇವ್ರ ಮಧ್ಯೆ ಇರ್ತಕ್ಕಂಥ ಒಂದು ಭಿನ್ನಮತ ಇದೆ, ಭಿನ್ನಮತಕ್ಕೆ ಒಂದು ಪುಷ್ಟಿ ನೀಡುವಂತ ಕೆಲಸ. ಆದ್ರೆ ಇವತ್ತಿನ ಒಂದು ಏನು ಕೋರ್ ಕಮಿಟಿ ಮೀಟಿಂಗ್ ಇದೆ, ಈ ಮೀಟಿಂಗ್ ಪ್ರಭಾಕರ್ ಅಂದ್ರೆ ಯಡಿಯೂರಪ್ಪನವರನ್ನ ಬೆಂಬಲಿಗರಾಗಿರ್ತಕ್ಕಂಥ ಏನೊಂದು ಬಣ ಇದೆ, ಸುರೇಶ್ ಅಂಗಡಿ ಆಗಿರ್ಬೋದು, ಪ್ರಭಾಕರ್ ಕೋರೆ ಆಗಿರ್ಬೋದು, ಕೌತಿಗಿ ಮಠ್ ಶಾಸಕ ಆನಂದ್ ಮಾಮನಿ ಮತ್ತೆ ವಿಶ್ವನಾಥ್ ಪಾಟೀಲ್ ಹೊರತುಪಡಿಸಿದ್ರೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ರಾಜಕಾರಣದಲ್ಲಿ ಪ್ರಭಾವ ಅಂದ್ರೆ ತಾವು ಹೇಳ್ತಾ ಇರ್ತೀರಿ ಶ್ರೀಧರ್, ಇವತ್ತಿನ ಕೋರ್ ಕಮಿಟಿ ಸ್ಪಷ್ಟವಾಗಿ ಒಂದು ಮೆಸೇಜ್ ಪಾಸ್ ಮಾಡಿದೆ. ಬೆಳಗಾವಿಯಲ್ಲಿ ಬಣಗಳ ತಿಕ್ಕಾಟದಲ್ಲಿ ಭಾರತೀಯ ಜನತಾ ಪಕ್ಷ ಬರೀ ಯಡಿಯೂರಪ್ಪ ಜೊತೆ ಗುರುಸ್ಕೊಂಡವ್ರು ಮಾತ್ರ ಸಭೆಗೆ ಬಂದಿದ್ರು ಅಂತ. ಹೌದು, ಇವತ್ತಿನ ಏನೋ ಒಂದು ಯಡಿಯೂರಪ್ಪ ಬಣ ಇದೆ, ಆ ಬಣದಲ್ಲಿ ಇರ್ತಕ್ಕಂಥವ್ರು ಒಂದು ಕೋರ್ ಕಮಿಟಿಯಲ್ಲಿ ಭಾಗವಹಿಸಿದ್ರು. ಅದ್ರ ಜೊತೆಗೆ ಏನು 2 ದಿನ ಪ್ರವಾಸ ಮಾಡೋದಂತ ಯಡಿಯೂರಪ್ಪರು ಪದೇ ಪದೇ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿಂದ ಇಲ್ಲಿ ಒಂದು ಕ್ಷೇತ್ರ ಸರ್ವೆಗಳಾಗುತ್ತೆ, ಜನಾಭಿಪ್ರಾಯ ಸಂಘರ್ಷಗಳಾಗುತ್ತೆ, ಯಾರು ಗೆಲ್ತಾರೆ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಎಲ್ಲೋ ಪರೋಕ್ಷವಾಗಿ ಒಂದು ರೀತಿ ಏನು ತಮ್ಮ ವಿರೋಧಿ ಬಣ ಇದೆ ಅಂದ್ರೆ ಅನಂತ್ ಕುಮಾರ್ ಬಣದಲ್ಲಿ ಶ್ರೀಧರ್ ಮತ್ತೆ ಆಮೇಲೆ ಸಂಪರ್ಕ ಮಾಡ್ತೀನಿ ನಾನು. ಮತ್ತೆ ಕಾಂಗ್ರೆಸ್ ವಿದ್ಯಮಾನಗಳು ಕೂಡ ಇಲ್ಲಿ ಬಿಜೆಪಿಯ ರಾಜಧಾನಿಯಲ್ಲಿದ್ದಂಥ ಭಿನ್ನಮತ ಜಿಲ್ಲೆಗೆ ಶಿಫ್ಟ್ ಆಗಿದೆ, ಜಿಲ್ಲೆಯ ಕಾಂಗ್ರೆಸ್ ಭಿನ್ನಮತ ರಾಜಧಾನಿಗೆ ಶಿಫ್ಟ್ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಾಡಗೌಡ್ರೆ, ನಾನು ಸಾಮಂತರು ಅನ್ನುವಂಥದ್ದು ವಾಸ್ತವವಾಗಿ ಆ ಸಾಮಂತ ಬಳಸಿಲ್ಲ. ಸೊ ಈ ಪ್ರಜಾಪ್ರಭುತ್ವ ಬೆಳಗಾವಿ, ನಾವು ಎಲ್ಲ ಜಿಲ್ಲೆಗೆ ಆ ಥರದ್ದಿಲ್ಲ ಅದು ಕ್ಯಾರೆಕ್ಟ್ರು. ಸೊ ಬೆಳಗಾವಿಯಲ್ಲಿ ಅಂದ್ರೆ ಉಮೇಶ್ ಕತ್ತಿ, ಪ್ರಭಾಕರ್ ಕೋರೆ, ಜಾರಕಿಹೊಳಿ ಬ್ರದರ್ಸು, ಲಕ್ಷ್ಮೀ ಹೆಬ್ಬಾಳ್ಕರು, ಘಾಟ್ಗೆ ಇವರೆಲ್ಲರೂ ಕೂಡ ಒಂದು ರೀತಿ ಸಾಮಂತ್ರೆ. ಸೊ ಸಾಮಂತರ ರಾಜಕಾರಣದಲ್ಲಿ ಫೀಡಲ್ಲು ಪಾಳೆಗಾರರು. ಸೊ ಪಾಳೆಗಾರ ನಾನು ಜಾತಿಯಿಂದ ಹೇಳ್ತಾ ಇಲ್ಲ. ಸೊ ಈ ಒಂದು ಜಿಲ್ಲೆ ಇದೆಯಲ್ಲ ವೆರಿ ಇಂಟ್ರೆಸ್ಟಿಂಗು. ಭಾಳ ಮುಂದಿನ 2018 ಚುನಾವಣೆಗೆ ಭಾಳ ಮಜಾ ಇರುತ್ತೆ ಈ ಜಿಲ್ಲೆಯಲ್ಲಿ. ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಜನತಾದಳ ಇರ್ಬೋದು, 4 ಸಲ ಮಲ್ಲ ಗೆದ್ದಿದ್ದಾರೆ. ನೀವು ಅಲ್ಲಿಂದ ಗೆದ್ದವರು. ಏನು ಬಿಜೆಪಿ ಅಥವಾ ಕಾಂಗ್ರೆಸ್ನ ರಾಜಕಾರಣ, ನೀವು ಒಬ್ಬೊಬ್ರನ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೋಬೇಕು. ಭಾಳ ಮಂದಿ ಪಾಲಿಟಿಷಿಯನ್ಸು ಒಂದೊಂದು ಪಕ್ಷಕ್ಕೆ ನಿಷ್ಠೆಯಿಂದನೂ ಇದ್ದಾರೆ, ಅವರಲ್ಲಿ ಜಗಳ ಇರ್ಬೋದು. ಫಾರ್ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿ ಯಾವಾಗಲೂ ಕಾಂಗ್ರೆಸ್ ಮೂಲ, ಇವರು ಪ್ರಭಾಕರ್ ಕೋರೆ ಅವರು ಯಾವಾಗಲೂ ಕಾಂಗ್ರೆಸ್. ಮೊನ್ನೆ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆದಾಗ ಇತ್ತ ಬಂದು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಒಂದೊಂದು ಪಕ್ಷಕ್ಕೆ ಲಾಯಲ್ಟಿ ಇದ್ದಾರೆ. ಕೆಲವು ಮಂದಿ ಪಕ್ಷ ಸಂಬಂಧ ಇಲ್ಲ, ಅವರು ಇಂಡಿವಿಜುವಲ್ ಇದ್ದಾರೆ. ಯಾವ ಟೈಮ್ನಾಗ ಉಮೇಶ್ ಕತ್ತಿ ನನಗೆ ನಿಮ್ಮ ಪಾರ್ಟಿ ಬೇಡಪ್ಪ ಅಂತಾರೆ, ಎಲ್ಲ ಯಾವ ಪಾರ್ಟಿಗೂ ನಿಮ್ಮ ಪಾರ್ಟಿ ಬೇಡ್ರಿ ನಾ ಗೆಲ್ತೀನಿ ಅಂತ. ನಾವು ಸದನದಲ್ಲೇ ಚಾಷ್ಟೆ ಮಾಡ್ತಿದ್ವಿ. ಅವ BSP ಎಲ್ಲ ಪಾರ್ಟಿ B.Farm ಅವ್ರ ಕಡೆ ಇಟ್ಕೊಂಡೆ ಬಿಟ್ಟಿರ್ತಾರೆ. ಯಾರು ನೀವು ಕೊಡ್ಲಿಕ್ಕೆ ಆ ಪಾರ್ಟಿ ನಿಂತು ಬರುವಂಥ ಧೈರ್ಯ ಇದೆ. ಅಂದ್ರೆ ಏನು, ದೇ ಆರ್ ವಿತ್ ದ ಪೀಪಲ್ ಆಲ್ಸೋ, ಯಾರು ಬೇರೆ ರೀತಿಯೂ ಪವರ್ಫುಲ್ ಅದಾರೆ. ಹಾಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ಗ್ರೋತ್ ಆಗಿದೆ, ಹೊಸ ಲೀಡರ್ಶಿಪ್ ಡೆವಲಪ್ ಆಗಿದ್ದಾಳೆ. ಮತ್ತು ಅಲ್ಲಿ ನಿಮ್ಮ ಹೇಳ್ದಂಗೆ ಒಂದು MES ಒಂದು ಪ್ರಾಬ್ಲಮ್ ಇದೆ. ಅಲ್ಲಿಂದ ಜಾತಿ ಜಗಳಗಳಿದ್ದಾವೆ, ಆ್ಯಸ್ ಯೂಶುವಲ್ ಜಾತಿ ಜಗಳ ಇದೆ, ಪೊಲಿಟಿಕಲ್ ಪಾರ್ಟಿ ಜಗಳ ಇದೆ, ಲೀಡರ್ ಇದೆ. ಆ ಪಾರ್ಟಿ ಒಳಗೆ ಇಂಡಿವಿಜುವಲ್ ಲೀಡರ್ ಹೋರಾಟ, ಗ್ರೂಪ್ಗಳ ಮೇಲೆ ಗ್ರೂಪ್ಗಳಿದ್ದಾವೆ. ಆ ಇಂಡಿವಿಜುವಲ್ ಲೀಡರ್ಗಳಲ್ಲಿ ವ್ಯತ್ಯಾಸ ಇದೆ. ಯಾವ ಟೈಮ್ನಾಗ ಒಂದಾಗ್ತಾರ, ಯಾವ ಟೈಮ್ನಾಗ ಬೇರೆ ಆಗ್ತಾರ. ಕಾರ್ಯಕರ್ತರಿಗೆ ಭಾಳ ಕಷ್ಟ ಅಲ್ಲಿ. ನೀವು ಯಾರ್ದೋ ಒಬ್ರು ಗ್ರೂಪ್ನಾಗ ಹೋದ್ರೆ ಅವರಿಬ್ರು ಒಂದಾಗ್ಬಿಡ್ತಾರೆ, ಲೀಡರ್ಗಳು ಒಂದಾಗ್ಬಿಡ್ತಾರೆ. DCC ಬ್ಯಾಂಕ್ ಪ್ರಾಬ್ಲಮ್ ಬಂದಾಗ ಯಾರ್ಯಾರೋ ಒಂದಾಗಿ, DCC ಬ್ಯಾಂಕ್ ಬಂದಾಗ ಉಮೇಶ್ ಕತ್ತಿ ತಮ್ಮನ್ನು ಗೆಲ್ಸ್ಕೋಬೇಕಾದ್ರೆ ಅಲ್ಲಿ ರಾಜಕಾರಣ ಆಯ್ತು, ಬಾಲಚಂದ್ರ ಜಾರಕಿಹೊಳಿ ಕೈ ಜೋಡಿಸಿದ್ರು. ಇವರು ಯಾರು ಅದೇ ಲಕ್ಷ್ಮಣ ಸವದಿ ಗ್ಯಾಂಗ್ ಸೋಲ್ತಲ್ಲಿ, ಲಕ್ಷ್ಮೀ ಸೋಲ್ತಾನೆ, ಲಕ್ಷ್ಮಣ ಸವದಿ ಒಂದೇ ಪಾರ್ಟಿ ಸೋಲ್ತಾರೆ. ಅಲ್ಲಿಂದ ನೀವೇನ್ ಹೇಳಿದ್ರಿ, ಇಲ್ಲಿಂದ ಅಲ್ಲಿ ಜಗಳ ಹೋಗಿದೆ ಟೆಕ್ನಿಕಲಿ, ಬಟ್ ಮೊದ್ಲಿಂದ ಅಲ್ಲಿ ಸಾಲಿಡ್ ಜಗಳ ಇದಾವೆ. ಅದು ಯಡಿಯೂರಪ್ಪ ಹೋಗಿರೋವಾಗ ಆಗಿರೋದಂದ್ರೆ ಅದು ಸೀರಿಯಸ್ ಇದೆ ಅಂತ. ಅಲ್ಲಿ ಜಗಳ ಸೀರಿಯಸ್ ಇದಾವೆ. ಯಾವ ಟೈಮ್ನಾಗ ಏನಾಗುತ್ತೆ, ಯಾವ ಪಾರ್ಟಿ ಸೇರಿ ಎಲ್ಲರೂ MLA ಆಗ್ತಾರೆ ಹೇಳಕ್ಕಾಗಲ್ಲ. ಆದ್ರೆ MLA ಆಗುವಂತ ಕೆಪಾಸಿಟಿ ಇದ್ದವ್ರು ಅದಾರೆ. ನನ್ನ ಪ್ರಸಂಗ ಬಂದಾಗ ಎಲ್ಲರೂ ಒಂದು ನಿಮ್ಮ ಪಾರ್ಟಿ ಇದಕ್ಕೇನು ಭಿನ್ನವಾಗಿಲ್ಲ. ನಿಮ್ಮ ಪಾರ್ಟಿಲೂ ಕೂಡ ಇವತ್ತು 3-4 ಬಣಗಳಿದ್ದಾವೆ. ಸೊ ಅದು ಕೂಡ ಇವತ್ತು ಹೈಕಮಾಂಡ್ ಮಟ್ಟಕ್ಕೂ ಗಮನಕ್ಕೆ ಬಂದಿದೆ. ಅದು ನೀವು ಇಲ್ಲ ಅಂತ ಹೇಳ್ತೀರಿ. ಅಲ್ಲ, ಆ ಜಿಲ್ಲೆಯಲ್ಲಿ ಶಾಸಕರ ಬಹುಮತ ಇರೋದು ಕಾಂಗ್ರೆಸ್ ಪಾರ್ಟಿ. 9 ಜನ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ಎಲ್ಲರೂ ಪ್ರಬಲರಿದ್ದಾರೆ, ಘಟಾನುಘಟಿಗಳಿದ್ದಾರೆ. ಮತ್ತು ಎಲ್ಲರೂ ಆ್ಯಂಬಿಷಿಯಸ್ ಇರ್ತಾರೆ. ಈಗ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಈಗ ಒಂದು ಜಿಲ್ಲೆಗೆ 3 ಜನ ಮಂತ್ರಿ ಮಾಡಬೇಕು ಅಂದರೆ 6 ಜನಕ್ಕೆ ಇದ್ದಾಗ ಸಹಜವಾಗಿ 3 ಜನರ ಕಾಂಪಿಟೇಷನ್ ಆಗ್ತದೆ. ಇದು ಎಲ್ಲ ಜಿಲ್ಲೆಯಲ್ಲಿರೋದು ಸಹಜ. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ಈ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ನಾಯಕರಾದ ಯಡಿಯೂರಪ್ಪನವರಲ್ಲಿ ಹೋಗ್ತಾ ಇದ್ದಾರಲ್ಲ,
ಅಲ್ಲಿ ಈ ಸಣ್ಣ ಪುಟ್ಟ ಕೆಲಸಕ್ಕೂ ಅವರೇ ಯಾಕೆ ಹೋಗ್ಬೇಕು? ಜನರಲ್ ಸೆಕ್ರೆಟರಿ ಪಕ್ಕ ಡೆಲಿಗೇಟ್ ಮಾಡೋಕ್ಕಾಗಲ್ವಾ ಪವರು? ಅದು ಯಡಿಯೂರಪ್ಪ ತಮ್ಗೆ ಗೊತ್ತು ಸರ್. ಗೊತ್ತು, ಡೆಲಿಗೇಟ್ ಬಹಳ ಇಂಪಾರ್ಟೆಂಟ್ ಅಂತದ 18 ಕ್ಷೇತ್ರ ಇರ್ಬೋದು. ಈಗ ನೀವು ಆಮೇಲೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿಸಿದ್ರು 18 ಕ್ಷೇತ್ರ ಆಗಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಸಂಜಯ್ ಮತ್ತು ಅಂಗಡಿ ಅವ್ರದ್ದು ಹೇಳಿದ್ರು. ಈಗ ಸಂಜಯ್ ಆಲ್ಸೋ ಬಿಲಾಂಗ್ಸ್ ಟು ಫೇಮಸ್ ಜೈನ್ ಕಮ್ಯುನಿಟಿ ಪ್ಲಸ್ ಮರಾಠಿ ಜೈನ್ ಪ್ಲಸ್ ಅವರು ಎಜುಕೇಶನ್ ಗೋಮಟೇಶ್ವರ ಇನ್ಸ್ಟಿಟ್ಯೂಷನ್ ನಡೆಸ್ತಾನೆ, ಮಿಲಿಟೆಂಟ್ ಇದ್ದಾನೆ ಅಲ್ಲಿ, MES-ನ ಪೋರ್ಷನ್ ಅವ್ರಿಗೆ ಸಪೋರ್ಟ್. ಹಾಗಾಗಿ ಬೆಳಗಾವಿಯ ಸಿಚುವೇಶನ್ನ ಒಂದು ಸಿದ್ಧ ಕರ್ನಾಟಕದ ದೃಷ್ಟಿಕೋನದಿಂದ ವಿಮರ್ಶೆ ಮಾಡೋದು ಕಷ್ಟ ನೀವು ಹೇಳಿದಾಗೆ. ಆದರೆ ಬೆಳಗಾವಿ ಒಂದು ಪ್ರಮುಖವಾದಂಥ ಜಿಲ್ಲೆಯಾಗಿರೋದ್ರಿಂದ ಅಲ್ಲಿ ಒಂದು ಕಾಂಗ್ರೆಸ್ನವರು ನಾವು ಮೇಲೆ ಇಟ್ಕೊಳ್ಬೇಕು ಅಥವಾ BJP ಅವ್ರ ಮೇಲೆ ಇಟ್ಕೊಳ್ಬೇಕು ಅಂತಕ್ಕಂಥ ಸಂಘರ್ಷ ನಿರಂತರವಾಗಿ ನಡೀತಾ ಇರ್ತದೆ. ಆದರೆ ನಾನು ಹೇಳೋದೇನೆಂದರೆ, ಬೆಳಗಾವಿ ಕೃಷಿ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ಎಜುಕೇಷನ್ ಪ್ರತಿಯೊಂದರಲ್ಲೂ ಉಳಿದ ಕರ್ನಾಟಕದ ಪಾತ್ರಕ್ಕೆ ಹೋಲಿಸಿದರೆ ತುಂಬ ಅಭಿವೃದ್ಧಿಯನ್ನು ಕಂಡಂಥ ಜಿಲ್ಲೆ. ಈ ಅಭಿವೃದ್ಧಿ ಫಾರ್ವರ್ಡ್ ಜಿಲ್ಲೆ ಅಂತ ಅಭಿವೃದ್ಧಿ ಕೈಗಾರಿಕೆ ಅಂಬಿಷಿಯಸ್ ಎಲ್ಲ ತರ ಲೈಫ್ ಸ್ಟೈಲ್ ತಗೊಳ್ಳಿ, ಫುಡ್ ಕಲ್ಚರ್ ತಗೊಳ್ಳಿ, ಥಿಂಕಿಂಗ್ ಆಫ್ ಎಲ್ಲವೂ ಕೂಡ ಬೇರೆ ತರ ಇದೆ, ಬಹಳ ತರ ಇದೆ. ಆದರೆ ಅಲ್ಲಿ ಕಾಸ್ಮೋಪಾಲಿಟನ್ ಇದ್ರು ಕೂಡ ನಾನು ಗಮನಿಸಿದಿರ್ತಕ್ಕಂಥ ಒಂದು ದೊಡ್ಡ ಲೋಪ ಏನು ಅಂತಂದ್ರೆ, ಈ ಫ್ಯೂಡಲ್ ಲಾರ್ಡ್ ಇವತ್ತಲ್ಲ, ವಸಂತರಾವ್ ಪಾಟೀಲ್, ವಿವೇಕರಾವ್ ಪಾಟೀಲ್ ತಂದೆ ಕಾಲದಿಂದ ಶಂಕರಾನ ಈ ಜಗಲ್ಲ ಶಂಕರಾನ ಸಿದ್ನಾಳ್ ಅವ್ರ ಗಲಾಟೆ ನಾವು ಇದ್ದೇ ಇರ್ತದೆ. ಆದ್ರೆ ಇಷ್ಟೆಲ್ಲ ಆದರೂ ಕೂಡ ಈ ಚುನಾವಣೆ, ಈಗ ಮಲ್ಲಣ್ಣ ಹೇಳಿದ್ನಲ್ಲ, ಈ ಮಲ್ಲಣ್ಣ ನಾಡಗೌಡ ಸರ್ವಪಕ್ಷೀಯ ಅಭ್ಯರ್ಥಿಯಾಗಿ ಗೆಲ್ತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡೋರು, ಆಲ್ ಪಾರ್ಟಿ ಪೀಪಲ್ ಆರ್ ಸಪೋರ್ಟಿಂಗ್ ಬಿಕಾಸ್ ಐ ನೋ ಮಲ್ಲಣ್ಣ ಫಾರ್ ಲಾಸ್ಟ್ 30 years. ಹಾಗೆ ಇಲ್ಲಿ ಕೂಡ ಈ ಆಲ್ ಪಾರ್ಟಿ ಅಂಡರ್ಸ್ಟ್ಯಾಂಡಿಂಗ್ ನಡೀತಿದೆ ಅಂತ ಕೆಲವರು ಮಾತಾಡ್ತಾರೆ. ಈ ಸಿಂಡಿಕೇಟ್ ಮ್ಯಾಚ್ ಫಿಕ್ಸಿಂಗ್, ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಂಡಿಕೇಟ್ ಇದೆ ಅಂತ ಹೇಳ್ತಾರೆ, ಮ್ಯಾಚ್ ಫಿಕ್ಸಿಂಗ್. ಆದರೆ ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಇವತ್ತು ಬೆಳಗಾವಿಗೆ ಎಲ್ಲ ಪಾರ್ಟಿಗಳು ಮಹತ್ವವನ್ನು ಕೊಡ್ತಾರೆ. ವಿಧಾನಸೌಧ ನಡೀತಾ ಇದೆ. ನಾನು ನಿಮ್ಮ ಪಾರ್ಟಿಯ ಭಿನ್ನಮತದ ಬಗ್ಗೆ ಕೇಳಿದಾಗ ನೀವು ನಾನು ಅದು ಬಂದೆ, ನಿಮ್ಮ ಪಾರ್ಟಿಯಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಒಂದು ಗುಂಪಿದೆ, ಸತೀಶ್ ಜಾರಕಿಹೊಳಿ ಒಂದು ಗುಂಪಿದೆ, ಅದು ಬಿಟ್ಟು ಪ್ರಕಾಶ್ ಹುಕ್ಕೇರಿ ಅವ್ರ ಮಗ ಇನ್ನೊಂದು ಇಷ್ಟ ಅವ್ರದ್ದೊಂದು ತಟಸ್ಥ ಗುಂಪಿದೆ, ನಿಮ್ಮಲ್ಲೂ ಕೂಡ ಗುಂಪುಗಾರಿಕೆ, ಅದು ಕೂಡ ಸಾಮಂತರ ನಿಮ್ಮಲ್ಲಿರೋರು. ನೋಡಿ, ಒಂದು ಹೇಳ್ತೀನಿ, ನಾನು ಹಿಂದೆ ನಿಮ್ಮ ಚರ್ಚೆಯಲ್ಲಿ ಹೇಳಿದ್ದೇನೆ, ಮತ್ತೊಮ್ಮೆ ರಿಪೀಟ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳ್ತೇನೆ. ನಾನು 8 ವರ್ಷಗಳ ಕಾಲ BJPಯಲ್ಲಿ ಕೆಲಸ ಮಾಡಿದ್ದೇನೆ, ಬಹಳ ನಿರ್ಣಾಯಕ ಸ್ಥಾನಗಳಲ್ಲಿ. ಕಾಂಗ್ರೆಸ್ಸಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಈ ಹೆಗಡೆಯವರ ಸಂತಾನ ಇರ್ತಕ್ಕಂಥ ಮಲ್ಲಣ್ಣ ನಾಡಗೌಡ ಇಂಥವ್ರ ಜೊತೆ ಪರಮ ಆತ್ಮೀಯ ಸಂಬಂಧ ಇಟ್ಕೊಂಡಿದ್ದೀನಿ. ಈ ದುರಂತ ಏನು ಅಂದರೆ, ಈ 3 ಜನ ಸೋಷಲಿಸ್ಟ್ ಇದ್ದರೆ ಅವ್ರು 6 ಬಣ ಹಾಕ್ತಾರೆ. BJPಯಲ್ಲಿ ಕ್ಯಾಂಡಿಡೇಟ್ ಆಗಿ B ಫಾರ್ಮ್ ಕೊಡೋ ತನಕ ಎಲ್ಲ ಒಕ್ಕಟ್ಟಿಂದ ಇರ್ತಾರೆ. ಎಲೆಕ್ಷನ್ ಶುರು ಆದ ತಕ್ಷಣ ಚಾಕು ಚೂರಿ ತಗೊಂಡು ಬೆನ್ನಿಗೆ ಹಾಕ್ತಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡೋ ತನಕ ಗುಂಪುಗಳು ಹೊಡೆದಾಟ ಆಗ್ತದೆ. ಒಂದ್ಸಲ ಟಿಕೆಟ್ ಕೊಟ್ಟ ತಕ್ಷಣ ಯುನೈಟೆಡ್ ಆಗಿ ಕೆಲಸ ಮಾಡ್ತಾರೆ. ಈ ಸನ್ನಿವೇಶದಲ್ಲಿ ಉಳಿದ ಸಂದರ್ಭ ಸಕಾಲಿಕ ಕಾರಣದಿಂದ ಅಲ್ಲಿ ಚುನಾವಣೆ ಆಗುತ್ತೆ. ಮತ್ತು ನೀವು ಬೆಳಗಾವಿಯ ಪ್ರೊಫೈಲನ್ನು ತಗೊಂಡ್ರೆ ಯಾವ ನಾಯಕರು ಪಕ್ಷನಿಷ್ಠಿಲ್ಲ. ಸೌದಿ JDS ಅಲ್ಲಿ ಇದ್ದವರು, ಮಾಮನಿ ಜನತಾ ಪರಿವಾರ, ಕೋರೆ ಅವರು ನಮ್ಮ ಕಡೆ ಇದ್ರು. ಆಮೇಲೆ ವಿವೇಕ್ ರಾವ್ ಅಲ್ಲಿ ಇದ್ರು, ಉಮೇಶ್ ಕತ್ತಿ ಉಮೇಶ್ ಕತ್ತಿ ಅವರು JDU ಎಲ್ಲ. ಹಾಗಾಗಿ ಅವರ ಈ ಜಾತಕ ತಗೊಂಡು ಹೋದ್ರೆ ಆಲ್ ಪಾರ್ಟಿ ಅಲಯನ್ಸ್ ಇರ್ತದೆ. ನಾನು ಯಾಕೆ ಹೇಳಿದೆ ಅಂದರೆ, ಸಾಮಂತರನ್ನೋ ಕ್ಯಾರೆಕ್ಟರ್ ಯಾವಾಗ ಬರುತ್ತೆ ಅಂದರೆ, ನಾನು ಪ್ರಬಲ ಆಗಿದ್ದಾಗ, ನನ್ನ ಬ್ಯಾಕ್ಗ್ರೌಂಡ್ ಗಟ್ಟಿಯಾಗಿದ್ದಾಗ ಪಾರ್ಟಿ ಅನ್ನೋದು ಒಂದು ಸುಮ್ಮನೆ ಅಪ್ಪ ಮಾತ್ರ ಅಲ್ವಾ ಕೊಡ್ರೆ ಸರ್. ಅದು ನಾನು ಅದೇ ಇನ್ನೊಂದು ಏನಾಗ್ತದೆ, ನಿಮಗೆ ವೆಸ್ಟರ್ನ್ ಇಂಟ್ರೆಸ್ಟ್ ಇದ್ದಾಗ, ಈಗ ಪ್ರಭಾಕರ್ ಕೋರೆ ಅವರು ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ, ಬಹಳ. ಆದ್ರೆ ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳಿಬೇಕಾದ್ರೆ ಅವ್ರಿಗೆ ರಾಜಕೀಯವಾದಂಥ ಬೆಂಬಲ ಬೇಕೇ, ಎಲ್ಲ ಪಕ್ಷದಲ್ಲೂ ಬೇಕು, ಅಲ್ಲಿ ಹೋಗಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರಿಗೆ ಆ MP ಪೋಸ್ಟ್ ಅಂಬತಕ್ಕಂಥದ್ದು ತಮ್ಮ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಒಂದು ಸಾಧನ. ಅದೇ ರೀತಿ ಶುಗರ್ ಫ್ಯಾಕ್ಟ್ರಿ ಇರೋದು ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ. ನಿಮ್ಗೆ ಯಾವಾಗ ವೆಸ್ಟೆಡ್ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಆಸಕ್ತಿ ಇರುತ್ತೆ, ಅದನ್ನ ಪೂರಕ ಮಾಡಿ ಪಾರ್ಟಿ ಮೈನಸ್ ಆಗುತ್ತೆ ಅಂತ ಹೇಳ್ತಾರೆ. ಡೆಮಾಕ್ರಸಿ ಕ್ರೈಟೀರಿಯಾ ಬರುತ್ತೆ, ನಿಮ್ಮ ಪಾರ್ಟಿಗೆ ಇರ್ಬೋದು, ಯಾವುದೇ ಪಾರ್ಟಿ. ಅವಾಗ ಡೆಮಾಕ್ರಸಿ, ನಾನು ಅದನ್ನೇ ಹೇಳಿದೆ, ಪೊಲಿಟಿಕಲ್ ಸಿಸ್ಟಮ್ ಕೆಡ್ತದೆ. ಸಿಸ್ಟಮ್ ಅಲ್ಲಿ ಏನಾಗಿದೆ, ಸಾಮಾನ್ಯ ಜನರ ನೋವಿಗೆ ಸ್ಪಂದನ ಮಾಡತಕ್ಕಂತ ಮನೋಭೂಮಿಕೆ ಅಲ್ಲಿ ಇರೋದಿಲ್ಲ. ಅಂದ್ರೆ ಮೈ ವೇ ಆರ್ ಹೈವೇ ಅಂತ ಆಗುತ್ತೆ. ನೀವು ಆತರ ಹೋದಾಗ ಅದೇ ಆಗೋದಲ್ಲಿ ಏನಾಗಿದೆ ಅಂದ್ರೆ, ಈಗ ಒಂದು ಮತಕ್ಷೇತ್ರದಲ್ಲಿ ಕಾರ್ಯಕರ್ತರು ಕೂಡ ಒಬ್ಬ MLA ಮಾಡಬೇಕು. ಈಗ ಏನಾಗಿದೆ, ಒಬ್ಬ ವ್ಯಕ್ತಿ ಹಿಂದೆ ಚೀಲಗಳು ಟೈಪ್ ಮಾಡ್ಕೊಂಡು ರಾಜಕಾರಣ ಆಗುತ್ತೆ. ಅದು ಆಗಬಾರ್ದು. ಪೊಲಿಟಿಕಲ್ ಸಿಸ್ಟಮ್ ಕೆಡುತ್ತೆ. ಎಲ್ಲಾ ರಾಜಕೀಯ ಪಕ್ಷಗಳು ಹಾಳಾಗ್ತವೆ. ರಂಗದಾರಿ ಅಂತಿದೆಯಲ್ರಿ ಬಿಹಾರ, ಎಲ್ಲಾ ರಾಜಕೀಯ ಪಕ್ಷ ರಂಗದಾರಿ ಅಂತ. ಈಗ ನೋಡಿ, ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಆಗ್ಬೇಕಾದ್ರೆ ಅವ್ನು ಯಾರು ಏನು ಮಾಡೋ ಜಾತಿ ನೋಡ್ಕೊಂಡು ಯಾದವನ ಓಟ ಕುರ್ಮಿನ, ಆ ಮನೋಭಾವ ಇಲ್ಲಿ ಲೀಡರ್ ಬೇಸ್ಡ್ ಆಗ್ತಾಯಿದೆ. ಈ ಲೀಡರ್ ಬೇಸ್ಡ್ ಪೊಲಿಟಿಕ್ಸ್ ಇದೆಯಲ್ಲ, ಇಟ್ಸ್ ಆಲ್ವೇಸ್ ಡೇಂಜರಸ್ ಟು ಡೆಮಾಕ್ರಸಿ. ಡೆಮಾಕ್ರಸಿ ನೀಡ್ಸ್. ಬಿಹಾರದಲ್ಲಿ ಜಾರ್ಜ್ ಫರ್ನಾಂಡಿಸ್ 5 ಸರಿ MP ಮಾಡ್ತಾರೆ. ಅವ್ನ ಸಮಾಜದವ್ರು 2 ಸದಕ್ಕೆ ಇರೋದಲ್ಲ. ದಟ್ ಈಸ್ ಅ ಪೊಲಿಟಿಕಲ್ ಪ್ರಿನ್ಸಿಪಲ್.
ಇಲ್ಲಿ ನಡೆಯಕ್ಕಾಗಲ್ಲ, ಒಂದು ಜಾತಿ ಇದ್ರ ಮ್ಯಾಗ ಹೋಗಿ ನಾನು ಒಂದು DCC ಬ್ಯಾಂಕ್ ಎಕ್ಸಾಂಪಲ್ ಕೊಡ್ತೀನಿ. ಉಮೇಶ್ ಕತ್ತಿ ಒಂದಲ್ಲ ಒಂದು ಸರ್ ಒಂದು ನಿಮಿಷ, ನೀವು ಸಹಕಾರಿ ಕ್ಷೇತ್ರ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ, ಇವ್ರದೇ ಒಂದು ಜಾತಿ ಬೇರೆ, ಅದೊಂದು ಸಪರೇಟ್ ಅವ್ರ ಜಾತಿನೇ ಬೇರೆ. ಅದು ಕಲ್ಟ್, ಅದು ಬೇರೆ ಕಲ್ಟ್. ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಅಂತಾರೆ ನೋಡಿ, ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಸಹಕಾರಿಗಳು ಒಂದೇ. ನಾನು ಚರ್ಚೆ ಮಾಡ್ತೀನಿ, ನಾಡಗೌಡರಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಈ DCC ಬ್ಯಾಂಕ್ ಇದೆಯಲ್ಲ ಬೆಳಗಾವಿದು, ಅದು ಬಹಳ ಎಲ್ಲ DCC ಬ್ಯಾಂಕ್ ರೀ. ಬೆಳಗಾವಿ DCC ಬಹಳ ಎಲ್ಲ ಶಿವಮೊಗ್ಗದೇನು ಅಲ್ಲಿ ಆ DCC ಬ್ಯಾಂಕ್ನ ಹತೋಟಿ ಯಾರ ಕೈಗಿತ್ತು? ಲಕ್ಷ್ಮಣ ಸವದಿ ಕೈಗಿತ್ತು. ಸೊ MP ಎಲೆಕ್ಷನಲ್ಲಿ ಉಮೇಶ್ ಕತ್ತಿಯ ತಮ್ಮ ಸೋತಾಗ ಸೋಲಿಸಿದವರು ನಮ್ಮವರೇ ಅನ್ನುವಂಥ ಒಂದು ಕೋಪ ಉಮೇಶ್ ಕತ್ತಿ ಬರುತ್ತೆ. DCC ಬ್ಯಾಂಕಲ್ಲಿ ಆ ಬಣ ಏನು ಜಾರಕಿಹೊಳಿ ಇದಲ್ಲ, ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ ಬಹಳ ವಿರೋಧ ಗುಂಪು. ಇಲ್ಲ ಲಕ್ಷ್ಮಣ ಬಾಲಚಂದ್ರ ಜಾರಕಿಹೊಳಿ BJPಯಲ್ಲಿ ಇದ್ದವರು, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದಂಥವ್ರು DCC ಬ್ಯಾಂಕಿನೊಳಗೆ ಒಂದಾಗ್ತಾರೆ. ಅಂದರೆ ಅಲ್ಲಿ ಇರ್ತಕ್ಕಂಥದ್ದು ಈ ಇಂಟ್ರೆಸ್ಟ್ಗಳು. ಆ ಕಾರಣಕ್ಕಾಗಿ ಬೆಳಗಾವಿ ರಾಜಕಾರಣ ಯಾವ ಕ್ಷಣಕ್ಕೆ ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ. ದಿವಾಕರ್ ಅವರೇ, ನಿಮ್ಮ ಪಕ್ಷದ ಒಂದು ಟು ದಿ ಪಾಯಿಂಟ್ ಫೋಕಸ್ ಆಗಿ ಚರ್ಚೆ ಮಾಡೋದಾದರೆ, ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅದೊಂದು ಗುಂಪು. ಎಲ್ಲಿವರೆಗೂ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ IT ದಾಳಿ ಆದಾಗ ಸತೀಶ್ ಜಾರಕಿಹೊಳಿ ಮೇಲೆ ಆರೋಪ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ನೀವು ಎಮ್ಕನ್ ಮರಡಿ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಲಖನ್ ಜಾರಕಿಹೊಳಿ ಸರ್ ನಿಲ್ತಾರೆ ಅಂತ ಹೇಳ್ತಾರೆ. ಸೊ ಯಾಕೆ ಇದು ಅಂದರೆ, ಇಷ್ಟರ ಮಟ್ಟಿಗೆ ಅವ್ರ ಫ್ಯಾಮಿಲಿ ವಿಚಾರ ಆದರೂ ಕೂಡ ಇದು ಪಾಲಿಟಿಕ್ಸ್, ಪಬ್ಲಿಕ್ ಲೈಫ್ ಅಲ್ವಾ? ಪಬ್ಲಿಕ್ ಲೈಫಲ್ಲಿ ಈ ಥರ ಬರ್ತಾ ಇದೆ ಅಂತಂದರೆ ಇಟ್ಸ್ ಸರ್ವೈವಲ್ ಪಾಲಿಟಿಕ್ಸ್. ನೋಡಿ, ರಮೇಶ್ ಜಾರಕಿಹೊಳಿ 1985ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು. ಇದೆ ಫಸ್ಟ್ ರಮೇಶ್ 1985 ಕಾಂಗ್ರೆಸ್ ಲಾಯಲ್ 85 ಆಗಿದ್ರು. ಅದಾದ ನಂತರ ಸತೀಶ್ ಅವರು ಆಮೇಲೆ ಬಂದಿರೋದು ನಾವು ನೋಡಿದ್ದೀವಿ. ಸೊ ಸೀನಿಯಾರಿಟಿ ವೈಸ್ ಸತೀಶ್ ಜನತಾನೇ ಅಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆದ್ರು. ಜನತಾ ಪಾರ್ಟಿ ಹಿ ಬಿಕೇಮ್ ಸೆಕೆಂಡ್ ಕ್ಯಾಂಡಿಡೇಟ್, ಗೆದ್ರು ಎಲ್ಲ ಆಯ್ತು MLC. ಹಾಗಾಗಿ ಪಕ್ಷದಲ್ಲಿ ಸೀನಿಯಾರಿಟಿ ದೃಷ್ಟಿಯಿಂದ ಇದಾಗಿದೆ. ಮತ್ತು ಇದೆಲ್ಲದ್ರ ಜೊತೆಗೂ ಕೂಡ ಆ ಜಾರಕಿಹೊಳಿ ಕುಟುಂಬದವರು ಎಲ್ಲ ಪಕ್ಷದಲ್ಲಿ ಗೆಲ್ಲಬೇಕು ಅಂದರೆ ಒಂದು ಸಾರ್ವಜನಿಕ ಸೇವೆ ಮಾಡಿರಲೇಬೇಕು. ನೀವು ಎಲೆಕ್ಷನಲ್ಲಿ ಗೆಲ್ಲೋದು ಮೋಸ್ಟ್ ಇಂಪಾರ್ಟೆಂಟ್. ಒಂದು ನೆಟ್ವರ್ಕು. ಆಮೇಲೆ ಈ ಥರ ಈ 3-4 ಪಕ್ಷದಲ್ಲಿ ಇದಾದಾಗ ಇದು ನಾವು ನೋಡ್ತೀವಿ. ಕುಟುಂಬದವರು ಒಂದೇ, ಈ ರೆಡ್ಡಿಗಳ ಮನೇಲಿ 3 ಜನ ಆಗಿರಲಿಲ್ವಾ, ಹಾಗಾಗಿ ಒಂದೇ ಕುಟುಂಬದವ್ರು ಆಗಬಾರ್ದು ಅಂತಲ್ಲ. ಬಟ್ ಇವೆಲ್ಲ ಎಷ್ಟೇ ಡಿಸ್ಪ್ಯೂಟ್ಸ್ಗಳು ಇದ್ದರೂ ಕೂಡ ನಮ್ಮ ಕಾಂಗ್ರೆಸ್ಸಲ್ಲಿ ಒಂದೇನಪ್ಪ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿ ಆಗುವವರೆಗೆ ಸಂಘರ್ಷ ಆಗ್ತದೆ. ಟಿಕೆಟ್ ಕೊಟ್ಟ ಮೇಲೆ ಅವನು ವಿಜಯಕ್ಕೆಲ್ಲ. ಮಲ್ಲಿಕಾರ್ಜುನ ಖರ್ಗೆ ಒಂದು ಹೇಳಿಕೆ ಕೊಟ್ಟರು, ನಮ್ಮವರೇ ನಮ್ಮನ್ನು ಸೋಲಿಸ್ತರು ಅಂತ. ನಿಮಗೆ ನೆನಪಿರ್ಬೋದು, ಅವ್ರ ಅಧ್ಯಕ್ಷರಾಗಿದ್ದಾಗ ಚುನಾವಣೆ ಸೋತಾಗ, ಅಲ್ಲ ವೆಂಕಟೇಶ್ ಗೌಡ್ರೆ, ನಮ್ಮವರೇ ನಮ್ಮನ್ನು ಸೋಲಿಸ್ತರು, ಬೇರೆಯವ್ರು ಸೋಲಿಸ್ಬೇಕಾಗಿಲ್ಲ ಅಂತಂದರು. ಸರ್ ಒಂದು ಹೇಳ್ತೀನಿ, ನಾನು ಅದು ಹೇಳಲ್ಲ ಸರ್. SM ಕೃಷ್ಣರವರು ದೇಶ ಕಂಡ ನಂಬರ್ ಒನ್ CM ಅಂತ ಬಂದು ನಂಬರ್ 1 ಮುಖ್ಯಮಂತ್ರಿ. ಅಂಥ ಜನಪ್ರಿಯ ಮುಖ್ಯಮಂತ್ರಿ ಮದ್ದೂರಿಂದ ಬಂದು ಇಲ್ಲಿ ಚಾಮರಾಜಪೇಟೆ ಸ್ಲಮ್ಮಲ್ಲಿ ನಿಂತ್ಕೊಂಡು 4,000 ಓಟಿಗೆ ಗೆದ್ದರು. ಅವರ ಕ್ಯಾಬಿನೆಟ್ನಲ್ಲಿ 26 ಜನ ಮಂತ್ರಿಗಳು ಸೋತೋದ್ರು. ಇನ್ನೂ ಜಾಸ್ತಿನೇ, 26 ಜನ ಮಂತ್ರಿಗಳು ಸೋತೋದ್ರು. ಆದ್ದರಿಂದ ನೀವು ಗೆಲ್ಸೋದು ಈ ಸೋಲಿಸಲಿಕ್ಕೆ ಕಾರಣ, ಮಂತ್ರಿಗಳು ಸೋಲ್ಸೋಕ್ಕೆ ಕಾರಣ ಕಾರ್ಯಕರ್ತರ. ಎಲ್ಲಿ ಜನಸಂಪರ್ಕ ಮತ್ತು ಮಂತ್ರಿಗಳ ಮಧ್ಯೆ ಅಂತರ ಕಡಿಮೆ ಆಗ್ತದೆ, ಅವಾಗ ಸೋಲಿಕ್ಕೆ ಒಬ್ಬನ ಸೋಲ್ಸೋದಕ್ಕಿಂತಲೂ ಫ್ಯಾಕ್ಟರ್ಸ್ ನಾನು ನೋಡಿದಂಗೆ, ಸೋಲ್ಬೇಕಾದ್ರೆ ಒಂದು 10% ಅವ್ನ ಕಾಂಟ್ರಿಬ್ಯೂಷನ್ ಇರುತ್ತೆ, ಒಂದು 40% ಆ್ಯಂಟಿ ಇನ್ಕಂಬನ್ಸ್ ಇರುತ್ತೆ, ಇನ್ನು 50% ವೇವ್ ಇರ್ತದೆ. ಬೇರೆ ಪಾರ್ಟಿ ವೇವ್. ಇನ್ನೊಂದು ಕಾಲ ಮಲ್ಲಣ್ಣ ಬೇಡ ಅಂತ ದಿವಾಕರ್ ಬೇಕು. ಬೆಳಗಾವಿಯಲ್ಲಿ ಗ್ರೂಪಿಸಮ್ ಇದೆ ಕಾಂಗ್ರೆಸ್ಸಲ್ಲಿ ಅನ್ನೋದು ತಾವು ಒಪ್ಕೊಳ್ಳ. ಎಲ್ಲ ಪಾರ್ಟಿಯಲ್ಲಿ ಸರ್, ಪ್ರಜಾಪ್ರಭುತ್ವದ ಆರೋಗ್ಯಕರ ಲಕ್ಷಣ ಅಂತಂದರೆ ಒಂದು ಸ್ಥಾನಕ್ಕಾಗಿ 3 ಜನ ಸ್ಪರ್ಧೆ ಮಾಡ್ತಕ್ಕಂಥದ್ದು. ಎಲ್ಲ ಒಂದು ಸಿಟ್ಟಿಂಗ್ MLA ಸತೀಶ್ ಜಾರಕಿಹೊಳಿ ಸಿಟ್ಟಿಂಗ್ MLA ಬದಲಾವಣೆ ಮಾಡಿ ಅಂತ ಒಬ್ಬ ಮಿನಿಸ್ಟ್ರು ಅವರು ಸಹೋದರ ಹೇಳ್ತಾರೆ ಅಂತ ಅರ್ಥ. ಅಂದ್ರೆ ಯಾವ ಮಟ್ಟಕ್ಕೆ ರಾಜಕಾರಣ ಇದೆ ಅಂತ ಹೇಳ್ತಾರೆ. ಅದು ಹೇಳ್ತಾರಲ್ರಿ, ಮುಖ್ಯಮಂತ್ರಿಗಳಾದ ಬದಲಾವಣೆ ಮಾಡಿ ಅಂತ ಬಂಗಾರಪ್ಪನವ್ರ ವಿರುದ್ಧ 18 ಜನ MP ಗಳು DK ನಾಯ್ಕರ್ ನೇತೃತ್ವದಲ್ಲಿ ಹೋಗಿ ನರಸಿಂಹರಾವ್ ವಾರ್ನಿಂಗ್ ಕೊಟ್ಟು ಬರ್ತಕ್ಕಂಥ ನಾವು ನೋಡಿದ್ದೀವಿ ಪಕ್ಷದಲ್ಲಿ. ವೀರಪ್ಪ ಇವ್ರ ಮತ್ತು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿ ಸರ್ ಬಿಜೆಪಿಯಲ್ಲಿ ಇದು ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಎಲ್ಲರೂ ಇದು ಚಾನ್ಸರಿ ಹೋಟ್ಲಲ್ಲಿ ಸಿಎಂ ಚೇಂಜ್ ಮಾಡೋದು ಬೇರೆ, ಜನರಿಂದ ಆಯ್ಕೆ ಆಗೋದು ಎರಡು ವ್ಯತ್ಯಾಸ ಇದೆ. ಸಿಎಂ ಶಾಸಕರ ಆಯ್ಕೆ ಮಾಡೋದು ಶಾಸಕಾಂಗ ಸಭೆ, ಶಾಸಕನ ಜನ ಆಯ್ಕೆ ಮಾಡೋದು. ಸಿಂಪಲ್ ಥಿಂಗ್. ನಾನೊಂದು ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತೀನಪ್ಪ, ಅಲ್ಲ ಸಿಟ್ಟಿಂಗ್ ಮೆಂಬರ್ ಇರ್ತಾನೆ, ಅವಾಗೇನಾಗತ್ತೆ, ನನ್ನ ಸ್ಥಾನ ಚ್ಯುತಿ ಮಾಡಕ್ಕೆ ಬಂದಾನೆ. ಡೆಮಾಕ್ರಸಿಯಲ್ಲಿ ಸ್ಥಾನವನ್ನು ಕೇಳ್ತಕ್ಕಂಥದ್ದು ಎಲ್ಲರ ಹಕ್ಕು. ಪಕ್ಷ ತೀರ್ಮಾನ ಮಾಡಿದ ಮೇಲೆ ಅದಕ್ಕೆ ವಿಜಯಕ್ಕಾಗಿ ಕೆಲಸ ಮಾಡಬೇಕು. ಒಂದು ಸ್ಥಾನಕ್ಕೆ 3-4 ಜನರ ಮಧ್ಯೆ ಸ್ಪರ್ಧೆ ಇದೆ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಬಿಜೆಪಿ ವಕ್ತಾರ ಅಂತ ವೆಂಕಟೇಶ್ ಗೌಡ್ರು ಕೂಡ ಬಂದಿದ್ದಾರೆ, ನಾನು ವೆಲ್ಕಮ್ ಮಾಡ್ತೀನಿ. ದಿವ್ಯಾಕರ್ ಒಂದು ಪ್ರಶ್ನೆ ಇದೆ. ಸತೀಶ್ ಜಾರಕಿಹೊಳಿ ಮೊನ್ನೆ ಕುಮಾರಸ್ವಾಮಿ ಜೊತೆ ಮಾತಾಡಿದ್ದಾರೆ, ಅದು ಮದುವೆ ಹೋಗಿರೋದು ಲೋಕಾಭಿರಾಮ್ ಚರ್ಚೆ ಆಗಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಚಾನಲ್ ಓಪನ್ ಆಗಿದೆ. ನಿನ್ನೆ JDSನ ಕೆಲವು ನಾಯಕರು ಹೇಳ್ತಾ ಇದ್ರು, ನಮ್ಮ ಹತ್ರ ಕಾರ್ಡ್ಗಳಿದಾವೆ, ಕಾರ್ಡ್ ಬೇಕಾದಾಗ ಓಪನ್ ಮಾಡ್ತೀವಿ. ಸರ್, ಈಗ ಉದಾಹರಣೆಗೆ ತೊಗೊಳ್ಳಿ, ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ನಿನ್ನೆ ವೇದಿಕೆ ಮೇಲೆ ಇದ್ರಲ್ರಿ, ವೇದಿಕೆ ಮೇಲೆ ಲೀಡರ್ಗಳಿದ್ರ. ಕಾರಜೋಳ ಸಾಹೇಬ್ ಇದ್ದರು, ಎಲ್ಲಿದ್ದರು? ಶ್ರೀನಿವಾಸ್ ಪ್ರಸಾದ್ ಅವರಿದ್ದರು, ಎಲ್ಲಿದ್ದರು?
ಉದಾಸಿ ಅವರಿದ್ದರು, ಎಲ್ಲಿದ್ದರು? ಯಡಿಯೂರಪ್ಪ ಸಾಹೇಬ್ರಿದ್ರು KJP. ಸೊ ಮೂಲ ಅಲ್ಲಿ 11 ಜನರಲ್ಲಿ ಮೂಲ BJP ಅವರು ಇದ್ದದೇ 3 ಜನ. ಮೂಲ ಅಂದ್ರೆ ನೀವೇನು ಸಮರ್ಥನೆ ಮಾಡಕ್ ಹೋಗ್ತಿದ್ರಾ? ಪಕ್ಷಾಂತರ ಆಗೋದು, ಬೇರೆ ಪಕ್ಷದಿಂದ ನಿಲ್ಲೋದು, ಇದೆಲ್ಲ ಕರ್ನಾಟಕ ತಪ್ಪು ಅಂತ ಹೇಳಿಲ್ಲ, ಏನು ಮಾಡಕ್ಕಾಗಲ್ಲ. ಇಟ್ಸ್ ಇನ್ವಿಟೇಬಲ್ ಅಂತ ನಡೀತಾ ಇರುತ್ತೆ. ಈಗ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ನನ್ನ ಪಾರ್ಟಿ ನಾನು ವೆಂಕಟೇಶ್ ಗೌಡ್ರೆ ಫಸ್ಟ್ ರಿಯಾಕ್ಷನ್ ತೊಳ್ತೇನೆ. ನಿಮ್ಗೆ ಬಿಜೆಪಿ ರಾಜಧಾನಿ ಇದ್ದಂತ ಜಗಳ, ನಿಮ್ ಭಿನ್ನ ಮತ ಕುಸ್ತಿ, ಚಾಕು ಚೂರಿ ಇಟ್ಕೊಂಡೆ ನಿಮ್ಗೆ ಗುದ್ದಾಡ್ತಾ ಇದ್ರಿ. ಆ ಕಾರ್ಯಕಾರಿಣಿಯಲ್ಲಿ ನಾವೆಲ್ಲ ಸರಿ ಇದೀವಿ ಅಂತ ಅನ್ಕೊಂಡೆ ಮತ್ತೆ ಚಾಕು ಚೂರಿ ಇಟ್ಕೊಂಡ್ ಬಂದ್ರೆ ಯಡಿಯೂರಪ್ಪ ಈಶ್ವರಪ್ಪ. ಇವತ್ತು ಬೆಳಗಾವಿ ಎಲ್ಲ ಅದು ಎಂಟ್ರಿ ಆಗಿದೆ, ಬೆಳಗಾವಿ ಮಟ್ಟದಲ್ಲಿ ಹೋಗಿದೆ. ಅದು ಕದನ ವಿರಾಮ ಅಂತ. ಕದನ ವಿರಾಮ ಫುಲ್ ಸ್ಟಾಪ್ ಅಲ್ಲ ಅದು. ಬೆಳಗಾವಿಯ ಕೋರ್ ಕಮಿಟಿಯಲ್ಲಿ ನಿಮ್ಮ ಪಕ್ಷದ ನಾಯಕರುಗಳು, ಒಬ್ಬ MP, ಒಬ್ಬ MLA ಹೊರಗಡೆ ಬಂದು ಬೈದಾಡ್ತಾರೆ, ಮೀಟಿಂಗಲ್ಲಿ ಚರ್ಚೆ ಆಗ್ತದೆ. ಅಂದರೆ ಜಿಲ್ಲಾ ಮಟ್ಟಕ್ಕೆ ಹೋಗಿದೆ ನಿಮ್ಮ ಬೀದಿ ಜಗಳ? ಇಲ್ಲ ಆ ಥರ ಏನಿಲ್ಲ. ಈಗ ವಿಶೇಷವಾಗಿ ಬೆಳಗಾಮಲ್ಲಿ ಏನಂದರೆ ನಮ್ಮ ಇಬ್ಬರು ನಾಯಕರುಗಳು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಅಲ್ಲಿ ಫ್ಯಾಮಿಲಿಗಳಿದಾವಲ್ಲ, ಉಮೇಶ್ ಕತ್ತಿ ಅವರು ಇರ್ಬೋದು, ಮತ್ತೆ ಇನ್ನೊಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಇರ್ಬೋದು, ಸೌದಿ ಎಲ್ಲ ಸಾಮ್ರಾಜ್ಯಗಳು ಆಗಿದ್ದಾರೆ. ಅಲ್ಲಿ ಅವ್ರದೇ ಆದಂತ ಒಂದಷ್ಟು ವ್ಯವಸ್ಥಿತ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಚುನಾವಣೆಗಳು ಹತ್ರ ಬಂದಾಗ ಇಂಥ ಒಂದಷ್ಟು ಸಣ್ಣ ಪಣ್ಣ ಇದು ಇರ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಆಗಿ ಸಹಜ. ಸಂಗೊಳ್ಳಿ ರಾಯಣ್ಣ ಇದಾನಲ್ಲ ಬ್ರಿಗೇಡ್, ಅವನು ಕೂಡ ಬೆಳಗಾವಿ ಅಲ್ಲಿನೇ ನಂದಗಡ ಅಲ್ಲ, ಬೆಳಗಾವಿ ಜಿಲ್ಲೆಯವರೇ. ಬೆಳಗಾವಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣದ್ದು ಬೈಲಹೊಂಗಲ ಗಲ್ಲಿಗೇರಿಸಿದ ಖಾನಾಪುರ, ಬೆಳಗಾವಿ ಜಿಲ್ಲೆಯವರೇ. ನನ್ನ ಗೌಡ್ರು ಮಾತಾಡ್ತಾರೆ. ನನ್ನ ಜೊತೆಗೆ ಬೆಳಗಾವಿಯ ಪತ್ರಕರ್ತರಾದಂಥ ನೌಶಾದ್ ಬಿಜಾಪುರ ಇವತ್ತು ಬೆಳಗಾವಿಯ ರಾಷ್ಟ್ರೀಯ ಪಕ್ಷಗಳ ಎರಡು ಬೆಳವಣಿಗೆ ನೋಡ್ತಾರೆ. ಒಂದು ಕಡೆ ಬೆಳಗಾವಿಯಲ್ಲಿದ್ದಂಥ ಗುಂಪುಗಳ ರಾಜಕಾರಣ ಕಾಂಗ್ರೆಸ್ಸಿಂದ ಬೆಂಗಳೂರಿಗೆ ಬಂದಿದೆ, ಹೈಕಮಾಂಡ್ ಗಮನಕ್ಕೆ ಬರ್ತಾ ಇದೆ. ಸೊ ರಾಜಧಾನಿಯಲ್ಲಿದ್ದಂಥ BJPಯ ಜಗಳ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಏನು ನಡೀತಾ ಇದೆ ಬೆಳಗಾವಿಯಲ್ಲಿ ಸಾಮಂತರ ರಾಜಕಾರಣ? ನೌಶಾದ್ ಹಲೋ. ನೌಶಾದ್, ಈಗ ಬೆಳಗಾವಿಯ ಜಿಲ್ಲಾ ರಾಜಕಾರಣ, ಕಾಂಗ್ರೆಸ್ ಗುಂಪು ರಾಜಕಾರಣ ಬೆಂಗಳೂರಿಗೆ ಬಂದಿದೆ. ಬೆಂಗಳೂರಲ್ಲಿದ್ದಂಥ BJPಯ ಬಣ ರಾಜಕಾರಣ ಕದನ ಬೆಳಗಾವಿ ಶಿಫ್ಟ್ ಆಗಿದೆ. ಸೊ ಬೆಳಗಾವಿ ಅನ್ನುವಂಥದ್ದು ಸಾಮಂತರ ರಾಜಕಾರಣಕ್ಕೆ 2018 ಏನಾಗ್ತಾ ಇದೆ ಬೆಳಗಾವಿಯಲ್ಲಿ? ಅಂದ್ರೆ ಈಗ ಟೋಟಲಿ ಕಾಂಗ್ರೆಸ್ ಅಂಡ್ ಬಿಜೆಪಿ ಈ ಎರಡು ಪಕ್ಷಗಳು ಈಗ ಬೆಳಗಾವಿಗೆ ಸಂಬಂಧಪಟ್ಟಂಗೆ ಜಾರಕಿಹೊಳಿ ಮತ್ತು ಕತ್ತಿ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿವೆ ಲಾರ್ಜ್ಲಿ. ಆಮೇಲೆ ಈಗ ಕಾಂಗ್ರೆಸ್ as far as ಕಾಂಗ್ರೆಸ್ ಇಸ್ ಕನ್ಸರ್ನ್, ಇವರು ಸತೀಶ್ ಜಾರಕಿಹೊಳಿ ಅವರು ಮಿನಿಸ್ಟರ್ಶಿಪ್ ದಿಂದ ತೆಗೆದ್ರು. ಸೊ ಅದ್ ತೆಗೆದ್ಮೇಲೆ ಆಬ್ವಿಯಸ್ಲಿ ಸತೀಶ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಷಿಯನ್ ಇನ್ ಬೆಳಗಾವಿಯಲ್ಲಿ. ಸೊ ಅವ್ರ ತೆಗೆದ್ಮೇಲೆ ಕಾಂಗ್ರೆಸ್ ಇಸ್ ಟೋಟಲಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಇಲ್ಲಿ ಗ್ರೂಪ್ ಆಗಿದೆ, ಕ್ಲಿಯರ್ ಗ್ರೂಪ್ ಆಗಿದೆ. ಆಮೇಲೆ ದ ಫ್ಯಾಕ್ಟ್ ಇಸ್, ಈಗ ಹೆಬ್ಬಾಳ್ಕರ್ ಅವರು ಶಿ ಪ್ಲೇಡ್ ಅ ರೋಲ್ ಇನ್ ಗೆಟಿಂಗ್ ಸತೀಶ್ ಜಾರಕಿಹೊಳಿ ರಿಮೂವ್ ಫ್ರಮ್ ದ ಕ್ಯಾಬಿನೆಟ್. ಅವರು ರಮೇಶ್ ಜಾರಕಿಹೊಳಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧರು ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೇಣುಗೋಪಾಲ್ಗೆ ರಾಜ್ಯ ಇನ್ಚಾರ್ಜ್ ಹೌದು ಹೇಳಿದ್ದಾರೆ. ಮತ್ತೆ ಆಲ್ರೆಡಿ ನಾವು ಒಂದ್ ಕಾಲ ಅವ್ರ JDS ನಲ್ಲಿ ಇದೆ. ರೀಸೆಂಟ್ಲಿ ಹಿ ಹೆಲ್ಡ್ ಮೀಟಿಂಗ್ ವಿತ್ ಇವ್ರ ಕುಮಾರಸ್ವಾಮಿ. ಸೊ ಬೆಳಗಾವಿಯಲ್ಲಿ ಆ ಮಟ್ಟ ಚರ್ಚೆ ಇದೆ, ಸತೀಶ್ ಜಾರಕಿಹೊಳಿ JDSಗೆ ಮುಖ ಮಾಡಿದ್ದಾರೆ ಅಂತ. ಇಲ್ಲ, ಅದು ಓಪನ್ ಇದೆ, ಎವ್ರಿ ಒನ್ ನೋಸ್ ಇಟ್. ಅವರು ಎನಿ ಮೂಮೆಂಟ್ ಹೋಗ್ಬೋದು JDSಗೆ ಸತೀಶ್ ಜಾರಕಿಹೊಳಿ ಅವರು. ಅಂಡ್ ಈವನ್ ಕಾಂಗ್ರೆಸ್ ಲೀಡರ್ಸ್ ಆಲ್ಸೋ ನೋ ಇಟ್. ಹಾಗಿದೆ. ಈಗ ಯಮಕನಮರಡಿ ಕ್ಷೇತ್ರದಲ್ಲಿ ಇವ್ರ ಸಹೋದರರಾದಂಥ ಲಖನ್ ಜಾರಕಿಹೊಳಿ ನನಗೆ ಕೊಡ್ತೀನಿ ಮುಂದಿನ ಸಲ ಅನ್ನುವಂಥದ್ದು ಏನೋ ವಾಗ್ದಾನ ಆಗಿತ್ತೆ. ಯಾಕೆ ಇಡೀ ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮಧ್ಯೆ ನಡೀತಾ ಇದೆ, ಏನ್ ಫೈಟ್ ಇದು? ಇಲ್ಲ, ಅದೇ ಈಗ ಇವರು ರಮೇಶ್ ಜಾರಕಿಹೊಳಿ ಮಿನಿಸ್ಟರ್ ಆದ್ಮೇಲೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ 2 ಸೆಪರೇಟ್ ಗ್ರೂಪ್ಸ್ ಆಗಿದಾವೆ. ಸೊ ಅವಾಗಿಂದ ರಮೇಶ್ ಜಾರಕಿಹೊಳಿ ಅಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಂಟ್ಸ್ ಸತೀಶ್ ಔಟ್ ಆಫ್ ದ ಶೋ. ಅವ್ರು ಸೆಪರೇಟ್ ಮಾಡ್ಬೇಕಂತಿದ್ದಾರೆ ಅವರು. ಸೊ ಹಾಗಾಗಿ ಸತೀಶ್ ಅಂಕನ್ವಾಡಿಯಿಂದ ಸತೀಶ್ ಅವ್ರಿಗೆ ತೆಗೆಸಿ ಲಖನ್ ಜಾರಕಿಹೊಳಿ ಅವ್ರು ಕೊಡ್ಬೇಕಂತೇಳಿ ಅವ್ರ ಪ್ಲಾನ್ ಇದೆ. ಅಂಡ್ ಅವರು ಸತೀಶ್ ಅವರು ರಾಯಚೂರಿನಲ್ಲಿ ಕಾಂಟೆಸ್ಟ್ ಮಾಡ್ಲಿ ಅಂತೇಳಿ ರಮೇಶ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಸತೀಶ್ ಅವ್ರು ಏನಂತ ಇದಾರೆ, ನಾ ಅಂಕನ್ವಾಡಿಯಲ್ಲಿ 3rd ಟೈಮ್ ನಾನು ನಿಲ್ಲವನೇ ಅಂತ ಹೇಳ್ತಾ ಇದಾರೆ ಅವರು. ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಸಚಿವರು ಹಾಲಿ ಶಾಸಕರನ್ನ ಸಹೋದರ ಬೇರೆ, ಒಬ್ಬ ಇದು ಎಲೆಕ್ಟೆಡ್ MLA ನೀವು ಆ ಕ್ಷೇತ್ರಕ್ಕೆ ಹೋಗಿ, ಮೈಸೂರಿಗೆ ಹೋಗಿ, ಮಂಡ್ಯಕ್ಕೆ ಹೋಗಿ ಅಂತ ಸಜೆಷನ್ ಮಾಡೋದಿದೆ ಅಂದ್ರೆ, ಸೊ ದೇ ಆರ್ ಎಕ್ಸ್ಪ್ಯಾಂಡಿಂಗ್ ದೇರ್ ಬೇಸ್ ಅಂತ ಆಯ್ತಲ್ಲ ಆ ಗ್ರೂಪ್ನ. ಹೌದಾ, ಒನ್ ಸೈಡ್ ಜಾಸ್ತಿ ಬ್ರದರ್ಸ್ ಏನಂತಾರೆ, ನಾವೆಲ್ಲರೂ ಒಂದೇ ಇದೀವಿ ಅಂತ ಅಂತಾರೆ.
ಮತ್ತೆ ಒಂದ್ ತಿಂಗಳ ಹಿಂದೆ ರಮೇಶ್ ಜಾರಕಿಹೊಳಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಓಪನ್ ಆಗಿ ಹೇಳಿದ್ರು, ನಾನು ಸತೀಶ್ಗೆ ಈಗ ಒಂದು 10-12 ವರ್ಷದಿಂದ ಬೆಟ್ಟ ಆಗಿಲ್ಲ, ಅವ್ರಿಗೆ ನಾನು ನೋಡೇ ಇಲ್ಲ ಅಂತಾರ ಅವ್ರು. ಬಟ್ ಅವ್ರ ಅಸೋಸಿಯೇಟ್ಸ್ ಅವ್ರ PA ಅವ್ರಿಗೆಲ್ಲ ಮಾತಾಡಿದ್ರೆ ಇಬ್ರು ಮೀಟಿಂಗ್ ನಲ್ಲಿ ಇದಾರೆ, ಇಬ್ರು ಮಾತಾಡಕತ್ತಾರ, ಮನೆಯಲ್ಲಿ ಇದಾರೆ ಅಂತ. ಸೊ ಆಬ್ವಿಯಸ್ಲಿ ಮಿಸ್ಲೀಡಿಂಗ್. ನೌಶಾದ್ ಅಂದ್ರೆ ನೀವು ಒಳ್ಳೆ ಮಜಾ ಇದೆ ನಿಮ್ಗೆ. 2018 ಚುನಾವಣೆ ಇದೆಯಲ್ಲ, ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ತುಂಬಾ ಈ ತರ ಎಂಪರರ್ಸ್ಗಳು ಬೆಳಗಾವಿಯಲ್ಲಿ ಅನೇಕ ಸಾಮಂತರು ಇದಾರೆ ಅಂತ. ಹೌದು ಹೌದು ಹೌದು. ಈ ಬಿಜೆಪಿ ಕೋರ್ ಕಮಿಟಿಲಿ ಆಗಿದ್ದು ಅದೊಂದು ಮಜಾ ಇದೆ ಬಿಜೆಪಿದು ಕೂಡ. ಅಲ್ಲ ಬಿಜೆಪಿ ಏನಾಗಿದೆ ಸರ್ ಈಗ ಅಲ್ಲಿ ಅಗೇನ್ ಜಾರಕಿಹೊಳಿ ಫ್ಯಾಮಿಲಿ ಇದೆ. ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಯಡಿಯೂರಪ್ಪ ದೇ ಆರ್ ನಾಟ್ ಇನ್ ಗುಡ್ ಟರ್ಮ್ಸ್ ಮೊದ್ಲಿಂದನು. ಅವ್ರು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇದ್ದಾಗ ರೆಬೆಲ್ ಆಗಿದ್ರು, 12 MLA ತೆಗೆದ್ರು. ಮೇನ್ಲಿ ಬಿಕಾಸ್ ಜಾರಕಿಹೊಳಿ ಅವ್ರಿಗೂ ತೆಗೆದಿದ್ರು ಅವರು. ಆಮೇಲೆ ಎಷ್ಟೋ ಸಾರಿ ಯಡಿಯೂರಪ್ಪ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ನೋಡಿನ ಟಚ್ ಇಲ್ಲ, ಮಾತಿನ ಚಕಮಕಿ ಆಗಿದೆ, ಓಪನ್ ಆಗಿ ಬೈದಾಡಿದ್ದಾರೆ ಅವಾಗ. ಅಂದ್ರೆ ಆಬ್ವಿಯಸ್ಲಿ ಈಗ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಇತ್ತು, ಬಾಲಚಂದ್ರ ಜಾರಕಿಹೊಳಿ ಅಟೆಂಡ್ ಆಗಂಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಅಲ್ಲ, ಉಮೇಶ್ ಕತ್ತಿನೂ ಬಂದಿಲ್ಲ. ಉಮೇಶ್ ಕತ್ತಿ ಅವರು ಬಂದ, ಬಟ್ ಯಡಿಯೂರಪ್ಪ ಅವ್ರು ಕೇಳಿದ್ರು ಎಲ್ಲ ಮೀಡಿಯಾ ಪರ್ಸನ್ಸ್. ಅವಾಗ ಅವರು ಇಲ್ಲ, ಉಮೇಶ್ ಕತ್ತಿ ಅವ್ರ ರಿಲೇಟಿವ್ಸ್ ಯಾರು ಬೆಂಗಳೂರಿನಲ್ಲಿ ಆರಾಮಿಲ್ಲ, ಅಲ್ಲಿ ಹೋಗಿದ್ದಾರೆ. ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಪರ್ಸನಲ್ ಮನೋಷದ್ ನೀವು ಹೇಳ್ತಾ ಇದ್ರಿ ಬೆಳಗಾವಿಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಪ್ರಾಬಲ್ಯ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ. ಹಾ, ಆಬ್ವಿಯಸ್ಲಿ. ಯಾಕಂದ್ರೆ ಅವ್ರು 18 ಸೀಟ್ ನಲ್ಲಿ ನಾವು 15 ಸೀಟ್ ಗೆಲ್ಬೇಕಂತಿದೆ ಅಂತ ಅಂತಾರೆ. ಬಟ್ ಅವರಲ್ಲಿ ಟೋಟಲ್ ಪಾರ್ಟಿ ಇಸ್ ಡಿವೈಡೆಡ್. ಆಮೇಲೆ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಸುರೇಶ್ ಅಂಗಡಿ MP ಅವರು ಮತ್ತೆ MLA ಸಂಜಯ್ ಪಾಟೀಲ್ ಅವರು ಜಗಳಾಡಿದ್ದಾರೆ ರಿಗಾರ್ಡಿಂಗ್ ಕನ್ಸ್ಟ್ರಕ್ಷನ್ ಆಫ್ ಅ ಟ್ರೈನ್. ಸೊ ಅಂದ್ರೆ ಎರಡು ರಾಷ್ಟ್ರೀಯ ಎರಡು ನ್ಯಾಷನಲ್ ಪಾರ್ಟೀಸು ಬೆಳಗಾವಿ ಮಟ್ಟಕ್ಕೆ ಡಿವೈಡೆಡ್ ಹೌಸ್ ಆಗಿದೆ ಎರಡು ಕೂಡ. Yes, both are divided houses. Confronting themselves. Yes. Leaders have lost control over their leaders. ಇಲ್ಲಿ ಬೆಳಗಾವಿ. Okay. ಬೆಳಗಾವಿ ಪಾಲಿಟಿಕ್ಸ್. ಸೊ ಅಂದ್ರೆ ಉಮೇಶ್ ಕತ್ತಿ ನನಗೆ ಯಾವ ಪಾರ್ಟಿನೂ ಬೇಡ ಅನ್ನೋ ಮೂಡಲ್ಲಿ ಅವ್ರು ಇರ್ತಾರೆ. ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಗೊತ್ತಿಲ್ದಂಗೆ ಪ್ರವಾಸ ಮಾಡ್ತಾರೆ. ಲಕ್ಷ್ಮಣ ಸವದಿ ಅವ್ರದೇ ಒಂದು ಸಪರೇಟು. ಹೌದು. ಅಂಡ್ ಇಲ್ಲಿ ಇನ್ನೊಂದೇನಿದೆ, ಎಲ್ಲರೂ ಕಾಂಗ್ರೆಸ್ ಬಿಜೆಪಿ ಸ್ವಲ್ಪ ಲೀಡರ್ಸ್ ಎಲ್ಲ ದೇ ಆರ್ ಹ್ಯಾಂಡ್ ಇನ್ ಗ್ಲೋ. ಅವರು ಕಾಂಗ್ರೆಸ್ ಇದ್ದೇನೆ, ನಾ ಬಿಜೆಪಿ ಇದ್ದೇನೆ ಹಂಗ ಅಂತೇನಿಲ್ಲ. ಫ್ರೆಂಡ್ಲಿ ಫೈಟ್. ಇವನ್ ಈಗ APMC ಎಲೆಕ್ಷನ್ಸ್ ಆಯ್ತು, DCC ಬ್ಯಾಂಕ್ ಎಲೆಕ್ಷನ್ಸ್ ಆಯ್ತು. ಮೈ ಬಿ ದೋಸ್ತ್ ಟು ಬಿ ದುಶ್ಮನ್ ಮೈ ಬಿ ದುಶ್ಮನ್ ಅಂತ ಹಿಂಗೆ. ಆಮೇಲೆ ಈಗ ಏನಾಯ್ತು, ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಕತ್ತಿ ಫ್ಯಾಮಿಲಿ ದೇ ಆರ್ ಪೊಲಿಟಿಕಲಿ ಪವರ್ಫುಲ್ ಫಾರ್ ಅ ಲಾಂಗ್ ಟೈಮ್. ಈಗ ಉಮೇಶ್ ಕತ್ತಿ ಇಂಡಿಪೆಂಡೆಂಟ್ ನಿಂತರು ಗೆಲ್ತಾರೆ, ಬಿಜೆಪಿ ಕಾಂಗ್ರೆಸ್ ನಿಂತರು ಗೆಲ್ತಾರೆ ಅವರು. ಆಮೇಲೆ ಜಾರಕಿಹೊಳಿ ಬ್ರದರ್ಸ್ ಅವ್ರಿಗೇನು ಪಾರ್ಟಿ ಸಂಬಂಧ ಇಲ್ಲ. ಅಲ್ಲ, ಅದು ಗೊತ್ತಿರೋದು, ಅದು ಮೊದಲಿಂದ ಗೊತ್ತಿರೋದು. ನೌಶಾದ್ ತುಂಬಾ ಥ್ಯಾಂಕ್ ಯು. ಯಾಕಂತಂದ್ರೆ ತಾವು ಅನೇಕ ವಿಷಯಗಳನ್ನು ಬಹಳ ತುಂಬ ಸವಿವರವಾಗಿ ಅನಲೈಸ್ ಮಾಡಿದ್ರೆ ಬೆಳಗಾವಿಯಲ್ಲಿ ಏನಾಗ್ತದೆ ತಮಗೆ ಧನ್ಯವಾದಗಳು. ಇಡೀ ಬೆಳಗಾವಿ ರಾಜಕಾರಣವನ್ನು ನೌಶಾದ್ ಬಿಜಾಪುರೆ ಡೆಕ್ಕನ್ ಕ್ರೋನಿಕಲ್ನ ಚೀಫ್ ರಿಪೋರ್ಟರ್ ಅವ್ರು ಹೇಳಿದ್ರು. ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಪಾಲಿಟಿಕ್ಸ್ ಅಲ್ಲ ದಿವಾಕರ್ ಅವರೇ, ಅಲ್ಲಿರ್ತಕ್ಕಂಥದ್ದು ಪವರ್ ಪಾಲಿಟಿಕ್ಸು ಮತ್ತು ಸಾಮಂತ ರಾಜಕಾರಣ. ನಾಡಗೌಡ್ರೆ, ಬೆಳಗಾವಿ ಇದು ನಮ್ಮ ನೌಶಾದ್ ಬಿಜಾಪುರ ಭಾಳ ಅದ್ಭುತವಾಗಿ ಹೇಳ್ತಿದ್ರು, ತುಂಬ ಸಿಂಪಲಾಗಿ ಹೇಳ್ತಾಯಿದ್ರು. ಅದು ಅನಾಲಿಟಿಕಲ್ ಬೇರೆ ಪತ್ರಕರ್ತರ ಕಥೆ ಎಲ್ಲ ಹೇಳ್ತಾ ಇರಲಿಲ್ಲ, ಭಾಳ ಸರಳವಾಗಿ ಏನಿದೆ ಅನ್ನೋಂಥದ್ದು ಬಿಡಿಸಿಟ್ರು. ಅವ್ರು ಹೇಳಿದ್ರು ಇಂಟ್ರೆಸ್ಟಿಂಗ್. ಅವಾಗೇ ದಿವಾಕರ್ ನಗ್ತಾ ಇದ್ರು. ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಿಕ್ಕಾಪಟ್ಟೆ 15 ವರ್ಷದಿಂದ ಕಾಣಿಲ್ಲ ಅಂತ ಹೇಳ್ತಾರೆ. PAಗೆ ಫೋನ್ ಮಾಡಿ ಸರ್ ಒಳಗೆ ಮಾತಾಡ್ತಾವ್ರೆ ಅಂತ. ಅಂದ್ರೆ ಇಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಇದೆ ಪಾಲಿಟಿಕ್ಸ್. ಅಲ್ಲ, ಅವ್ರು ಏನು ಹೇಳಿದ್ರು ಅಂದ್ರೆ ರಮೇಶ್ ಜಾರಕಿಹೊಳಿ ಪ್ರೆಸ್ ಕಾನ್ಫರೆನ್ಸ್ ನಾನು ಸತೀಶ್ ಜಾರಕಿಹೊಳಿ 10 ವರ್ಷದಿಂದ ನೋಡಿಲ್ಲ ಅಂತ ಹೇಳ್ತಾರೆ. ಅದು PA ಫೋನ್ ಮಾಡಿದ್ರೆ ಅವ್ರಿಬ್ರು ಮೀಟಿಂಗ್ನಾಗ ಅದಾರ ಅಂತ, ಅಂದ್ರೆ ಅವ್ರು ಬಡದಾಡ್ತಾ ಇಲ್ಲ ಅಂತ. ಅಲ್ಲಿ ನೋಡಿ, ಇವ್ರ ರಾಜಕಾರಣ ಏನಿದೆ ಅವ್ರವ್ರ ಪ್ರಾಬಲ್ಯವನ್ನು ಇಟ್ಕೋತಾರೆ. ಒಂದೊಂದು ರೀತಿಯಿಂದ ಡೈನಾಮಿಕ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರಭಾಕರ್ ಕೋರೆ ಒಂದು ಇನ್ಸ್ಟಿಟ್ಯೂಷನ್ನ ಯಾವ ಸ್ಟ್ಯಾಂಡರ್ಡ್ ಬೆಳೆಸ್ಬೇಕೋ ಬೆಳೆಸಿದ್ದಾರೆ. ಈಗ ಉಮೇಶ್ ಕತ್ತಿ ಶುಗರ್ ಕೋಆಪರೇಟಿವ್ಸ್ ಇದ್ರ ಇಂಡಸ್ಟ್ರಿ ಒಳಗೆ ಅವರು ಪ್ರಬಲರಾಗ್ಯಾರ. ಸತೀಶ್ ಜಾರಕಿಹೊಳಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತು ಶುಗರ್ ಇದರಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಪೊಲಿಟಿಕಲಿ ಆಲ್ಸೋ ದೇ ಆರ್ ಸ್ಟ್ರಾಂಗ್. ಅಲ್ಲೇ ಅವ್ರ ಕಮ್ಯುನಿಟಿ ಇದೆಯಲ್ಲ, ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅವ್ರಿಗೆಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೊಟ್ಟು ಒಳ್ಳೆ ಕೆಲಸ ಸೌದಿ ಫೈಟ್ ಮಾಡಿದ್ದಾರೆ. ಸೌದಿ ಈ ಸಂಜಯ್ ಪಾಟೀಲ್ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಅಭಯ್ ಪಾಟೀಲ್ ಅಂತ MLA, ಯಾವುದೇ ಪಾರ್ಟಿಯಾಗಿರ್ಲಿ ಗುಣಕ್ಕೆ ಮಸ್ತರ ಇರ್ಬಾರ್ದು, ಒಳ್ಳೆ ಕೆಲಸ ಮಾಡುವಂತ ನಾಯಕ. ಬಟ್ ರಾಜಕೀಯ ಬಂದಾಗ ಚುನಾವಣೆ ನಾನು ಏನು ಕೇಳಕ್ ಕೊಟ್ಟೆ ಅಂದ್ರೆ, ಎಲ್ಲಿ ಇನ್ಸ್ಟಿಟ್ಯೂಷನಲೈಸ್ ಆಗುತ್ತೋ ಅಲ್ಲಿ ಪಾರ್ಟಿಗಿಂತಲೂ ಕೂಡ ಅದರ ಸಾಮ್ರಾಜ್ಯ ವಿಸ್ತರಣೆಯ ಫೈಟ್ ಇರುತ್ತೆ ಅಂತ ಹೇಳ್ತಾರೆ. ಅದು ಅವ್ರಿಗೆ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ, ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಆಗಲ್ಲ ಅಲ್ವಾ? ವೆಂಕಟೇಶ್ ಗೌಡ ನಾನು ಹೇಳ್ತಾ ಇದ್ದೇನೆ, ನೀವು ರಾಜಕಾರಣ ಅಂದ್ರೆ ಸಂಘಟನೆ ಪಾರ್ಟಿ ಅದು ಬೇರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಂಗೆ ಪಾರ್ಟಿನೇ ಬೇಕಾಗಿಲ್ಲ, ಬಿಜೆಪಿ ನಡೆಯುತ್ತೆ, ಕಾಂಗ್ರೆಸ್ ಲೆಕ್ಕ ಇಲ್ಲ ಅಂತ ವೆಂಕಟೇಶ್ ಗೌಡ ಪಾರ್ಟಿ ಲೆಕ್ಕ ಲೆಕ್ಕ ಇಲ್ಲ. ಚುನಾವಣೆ ಹೆಂಗೆ
ಎಲೆಕ್ಷನ್ನಲ್ಲಿ ನಿಂತು ಗೆಲ್ತೀಯ ಲೀಡರ್, ಸೋಲ್ತೀಯ ಮುಗೀತು. ಸೊ ಅದರಿಂದ ಅವ್ರು ಚುನಾವಣೆಯಲ್ಲಿ 4 ಸರಿ 5 ಸರಿ ಈಗ ಉಮೇಶ್ ಕತ್ತಿ ಹೇಳಿದ್ರು ಯಾವ ಪಕ್ಷದಲ್ಲಿ ಗೆದ್ಕೊಂಬಂದ್ರು. ಸೊ ಹುಕ್ಕೇರಿಯಲ್ಲಿ ನೀವು ಆ ಥರ ಗೆದ್ದು ಬಂದು ಆದಮೇಲೆ ಇಟ್ ಆನ್ಸರ್ಸ್ ಆಲ್ ದ ಕ್ವಶನ್. ಸೊ ದಿವಾಕರ್ ನೀವು ಹೇಳಿದ್ರೆ ಭಾಳ ಅದ್ಭುತವಾಗಿ ಹೇಳಿದ್ರೆ, ಪ್ರಭಾಕರ್ ಕೋರೆಗೆ ನೀವು ಹಿಂದ್ಗಡೆ ಯಾವ್ದು ಡಿಸಿಗ್ನೇಷನ್ ಹಾಕ್ಬೇಕಾಗಿಲ್ಲ, ಪ್ರಭಾಕರ್ ಕೋರೆ ಅಷ್ಟೇ ಸಾಕು. ಉಮೇಶ್ ಕತ್ತಿಗೆ ಮುಂದೇನು ಹಾಕ್ಬೇಕಾಗಿಲ್ಲ, ಉಮೇಶ್ ಕತ್ತಿ ಅಷ್ಟೇ ಸಾಕು. ಹಿಂದೂ ಬೇಡ, ಸತೀಶ್ ಜಾರಕಿಹೊಳಿ ಅಂತ ಹಾಕ್ಬೇಕಾದ್ರೆ ಏನೂ ಬೇಕಾಗಿಲ್ಲ. ಸೊ ಅವರ ಇಂಡಿವಿಜುವಲ್ ಆಗಿ ಅವ್ರು ಗ್ರೋತ್ ಆಗಿದ್ದಾರೆ ಅಂತ ಅಂದ್ರೆ ಅರ್ಥ. ರಾಜಕೀಯ ಇದೆಯಲ್ಲ ನೋಡಿ, ಸರ್, ಈ ಎಷ್ಟೇ ಕೋಟ್ಯಾಧೀಶರು ಏನೇ ಆಗಿದ್ರು ಕೂಡ ಈ ಡೆಮಾಕ್ರಸಿಯಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ಶಿಪ್ಗೆ ಇರೋ ಒಂದು ಸಾಮಾಜಿಕ ಗೌರವ ಇದೆಯಲ್ಲ. ಈಗ ನೀವು ಹೇಳಿದ್ರಿ ಇವರೆಲ್ಲ ದೊಡ್ಡ ಸ್ಥಾನ, ಪ್ರಭಾಕರ್ ಕೋರೆಯವರು ನನಗೆ ಭಾಳ ಬೇಕಾದರೂ 200 ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ. ಅವರು ಅಷ್ಟೆಲ್ಲ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿದ್ರು ಕೂಡ ಪ್ರಭಾಕರ್ ಕೋರೆಯವರು ಒಂದು MLC ನಾಮಿನೇಟ್ ಆಗ್ಲಿಕ್ಕೆ ಅಂತ ಸಂಘರ್ಷ ಮಾಡಿದ್ರು ಅಂತ ನಾವು ನೋಡಿದೀವಿ. ನೇರವಾಗಿ ಸದಲ್ಗದ ನಿಂತಾಗ ಸೋತ್ರು, ಆಯ್ತಾ, ಪಾರ್ಲಿಮೆಂಟಿಗೆ ನಿಂತು ಸೋತ್ರು. ಹಾಗಾಗಿ ನೇರ ಚುನಾವಣೆ ಇಲ್ಲದೆ ಹೋದ್ರು ಕೂಡ ಅವರು ರಾಜಕೀಯ ಸ್ಥಿತಿ. ವಿಜಯ ಮಲ್ಯ ಯಾಕೆ MP ಆಗಬೇಕಾಗಿತ್ತು, M ರಾಮಸ್ವಾಮಿ ಯಾಕೆ ಆಗಬೇಕಾಗಿತ್ತು, ಎಷ್ಟೆಲ್ಲ ಕೋಟಿಗಟ್ಟಲೆ ಬಂಡವಾಳ ಹಾಕಿ. ಹಾಗೂ ಉದ್ದೇಶ ಏನು ಅಂದರೆ ರಾಜಕಾರಣ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥ ಗೌರವ ಇದೆಯಲ್ಲ, ಅದು ಉಳಿದ ಯಾವ ಈ ಪದ್ಮಶ್ರೀ, ಪದ್ಮಭೂಷಣ, ಈ MD, ಚೇರ್ಮನ್ ಯಾವುದಕ್ಕೂ ವೆಂಕಟೇಶ್ ಗೌಡ್ರೆ, ನಾನು ಏನು ಹೇಳಕೊಳ್ತೆ ಅಂದರೆ, ನಾನು ಈ ಬೆಳಗಾವಿದ ಗಮನಿಸಿದ್ರೆ 18 ಕ್ಷೇತ್ರಗಳಲ್ಲಿ ಭಾಳ ಪೆಕ್ಯುಲರ್ ಕ್ಯಾರೆಕ್ಟರ್ಸ್ ಇದೆ. ಒಬ್ಬ ಕುರ್ಚಿಯಿಂದ P. ರಾಜು ಅನ್ನೋ ಇಂಡಿಪೆಂಡೆಂಟ್ ಗೆಲ್ತಾರೆ, ಇಬ್ರು MES ಪಾಲಿಟಿಕ್ಸ್ ಅಲ್ಲಿ ಗೆಲ್ತಾರೆ. ರಾಜೀವ್ ಬಂದು BSR ಇಂದ ಗೆದ್ದಿರೋದು. BSR ಈಗ ಅವರು ಇಂಡಿಪೆಂಡೆಂಟ್. ಸೊ ಇವೆಲ್ಲವೂ ಕೂಡ ಬೆಳಗಾವಿಯಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ. 9 ಜನ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ, 6 ಜನ BJP ಇರ್ತಾರೆ. ಒನ್ ಟೈಮ್ ಅಲ್ಲಿ ಲಾಸ್ಟ್ ಟೈಮ್ BJP ಜಾಸ್ತಿ ಇದ್ರು, ಒನ್ ಟೈಮ್ ಜನತಾ ಪರಿವಾರ ಎಷ್ಟಿತ್ತು, ಅತಿ ಹೆಚ್ಚು ಜನತಾ ಪರಿವಾರ ಇತ್ತು. ಕಾಂಗ್ರೆಸ್ ಹೋಯ್ತಲ್ಲ. ನನ್ನ ರೀಡಿಂಗ್ ಏನಂದ್ರೆ, ಬೆಂಗಳೂರು ಸಿಟಿ 28, ಬೆಳಗಾವಿ 18, 46 ಸೀಟ್ಗಳು ಅಂದ್ರೆ ಮೇನ್ ರಾಜಕೀಯಕ್ಕೆ ಮೇನ್ 5ರಲ್ಲಿ 1 ಅಂಶ ಈ 2 ಜಿಲ್ಲೆಗಳು ಸಿಗುತ್ತೆ. ಅಂದ್ರೆ ಅಷ್ಟು ಪವರ್ಫುಲ್ ಇದೆ ಬೆಂಗಳೂರು. ನೀವು ನೆಗ್ಲೆಕ್ಟ್ ಮಾಡಲ್ಲ, ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡಲ್ಲ, ಬೆಳಗಾವಿನ ಯಾರು ನೆಗ್ಲೆಕ್ಟ್ ಮಾಡೋಕ್ಕಲ್ಲ. ಈ ನೆಗ್ಲೆಕ್ಟ್ ಮಾಡದೇ ಇರೋದ್ರ ಜೊತೆಗೇನೆ ಈ ಫ್ಯಾಕ್ಟರ್ಸ್ಗಳಿದಾವೆ, 4-5 ಗುಂಪುಗಳು, 4-5 ಇನ್ಸ್ಟಿಟ್ಯೂಷನ್ಗಳು, ಅದನ್ನು ಮ್ಯಾನೇಜ್ ಮಾಡೋದಿದೆಲ್ಲ ಭಾಳ ಕಷ್ಟ ಅಂತ. ಅಲ್ಲ, ಈಗ ಬೆಳಗಾಂ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತಗೊಂಡ್ರು ಈ ಕಾಂಗ್ರೆಸ್ ನಾಯಕರುಗಳಿರ್ಬೋದು, ನಮ್ಮ BJP ನಾಯಕರುಗಳಿರ್ಬೋದು, ಈ ಒಳಬೇಗುದಿಗಳು ಏನೇ ಇದ್ರೂ ಸಹ ಚುನಾವಣೆ ಬಂದಾಗ ಇವರೆಲ್ಲ ಅವರವರ ಸ್ವಂತ ಸಾಮರ್ಥ್ಯದ ಮೇಲೆ ಗೆದ್ದು ಬರೋವಂತಾರೆ ಇವರೆಲ್ಲರೂ. ಹಾಗಾಗಿ ಯಾವ ಪಕ್ಷ ಒಂದು ಸಿಂಬಲ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಸೊ ಯಾರು ಬೆಳಗಾಮನ್ನ ರೆಪ್ರೆಸೆಂಟ್ ಮಾಡ್ತಾರೆ ಸಚಿವ ಸಂಪುಟದಲ್ಲಿ ಅನ್ನುವಂಥದ್ದು ಅಷ್ಟೇ ಅಲ್ಲಿ ಇದಾಗುವಂಥದ್ದು. ಮತ್ತೆ ನಮ್ದು ಕಳೆದ ಬಾರಿ BJPಲಿ ಒಡಕಾಗಿ ಪಾರ್ಟಿ ಇಬ್ಬಾಗ ಆದ್ರೂ ಸಹ ನಾವು ಅಲ್ಲಿ ಗೆದ್ದಿರ್ತಕ್ಕಂಥದ್ದು 8 ಸ್ಥಾನ. 8 ಅಲ್ಲೊಂದು BSR 1, ಇವು 6, ನಿಮ್ದು 6 ಇದೆ ಅಲ್ಲಿ BJPದು, 9 ಕಾಂಗ್ರೆಸ್ ಇದೆ. ಅಲ್ಲ, 1 KJP, 9 BJP, 6 ಕಾಂಗ್ರೆಸ್. ಅಲ್ಲ, 8 BJP, 9 ಇಲ್ಲ ಕಾಂಗ್ರೆಸ್ ಇದೆ. ಇಲ್ಲ ಕಾಂಗ್ರೆಸ್ 6, 8 ನಮ್ದು. BJP 9, ಸಾರಿ 8 BJP, 1 KJP, ಇದು BSR, 6 ಕಾಂಗ್ರೆಸ್. ಹೌದು, 1 KJP ಬಂದಲ್ಲ ಅಂತ ನಾವು ಪಾರ್ಟಿ ಡಿವೈಡ್ ಆಗಿದ್ದಾಗ್ಲೂ ಅಲ್ಲಿ ನಮ್ಮ ಪ್ರಭಾವವನ್ನು ಉಳಿಸ್ಕೊಂಡ. ಇದು ಇಂಡಿವಿಜುವಲ್ ಅಂತ ಇಲ್ಲಿ ಅದೇ ಸೌದಿ ಇಂಡಿವಿಜುವಲ್, ಬಾಲಚಂದ್ರ ಜಾರಕಿಹೊಳಿ ಇಂಡಿವಿಜುವಲ್, ಉಮೇಶ್ ಕತ್ತಿ ಇಂಡಿವಿಜುವಲ್, ರಮೇಶ್ ಕತ್ತಿ ಇಂಡಿವಿಜುವಲ್, ಕಾಗೆ ಇಂಡಿವಿಜುವಲ್. ಎಸ್ ಹೌದೌದು. ಹಾಗಾಗಿ ಸೊ ಈ ಬಾರಿನೂ ಇಲ್ಲಿ ಏನೇ ಅಲ್ಲಿ ಇಂಟರ್ನಲ್ ಅವರವರಲ್ಲಿ ಒಂದಷ್ಟು ಸಣ್ಣ ಪಣ್ಣ ಅವರ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಇಂಥ ಒಂದು ಸಣ್ಣ ಪಣ್ಣ ಇದು ಕಳೆದ ಚುನಾವಣೆ ಬೇರೆ, ಈಗಿನ ಚುನಾವಣೆ ಯಾಕಂದ್ರೆ ಯಡಿಯೂರಪ್ಪ ನಾಯಕತ್ವ. ಬಟ್ ಯಡಿಯೂರಪ್ಪ ಬೇಕು, ಯಡಿಯೂರಪ್ಪ ಬೇಡ ಅನ್ನೋರು ಕೂಡ ಗುಂಪುಗಳಾಗಿದ್ದಾವೆ ಬೆಳಗಾವಿಯಲ್ಲಿ. ಈಗ ಒಂದು ಕಾಲದಲ್ಲಿ ಯಡಿಯೂರಪ್ಪ ಪಕ್ಕ ಇರ್ತಿದ್ದಂತ ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ, ಬಾಲಚಂದ್ರ ವಿರುದ್ಧ ಇದೆ ಉಮೇಶ್ ಕತ್ತಿ, ಈಗ ಅವ್ರ ಹತ್ರ ಇಲ್ಲೀಗ ಅವ್ರು ಇಂಡಿಪೆಂಡೆಂಟ್ ಥಿಂಕ್ ಮಾಡ್ತಾರೆ. ಇದ್ರೂ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಮತ್ತೆ ನಾಯಕತ್ವದ ವಿಚಾರ ಬಂದಾಗ ಯಡಿಯೂರಪ್ಪ ಅವ್ರನ್ನ ಬೆಂಬಲಿಸುವಂಥ ವಿಚಾರದಲ್ಲಿ ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ನಮ್ಮ ಇವರು ಸುರೇಶ್, ನಮ್ಮ MP ಸುರೇಶ್ ಅಂಗಡಿ ಅವರು ಇರ್ಬೋದು, ಮತ್ತೆ ನಮ್ಮ ಇವರು ಪ್ರಭಾಕರ್ ಕೋರೆ ಅವರು ಇರ್ಬೋದು, ಇವರೆಲ್ಲರೂ ನಾಯಕತ್ವದ ವಿಚಾರ ಬಂದಾಗ KJP ಹೋಗ್ಲಿಲ್ಲ. ಒಂದ್ ನಿಮಿಷ ಕೇಳಿ ನೋಡ್ರಿ, ನಿಮ್ಗಿಂತ ದೇವೇಕರ್ ಅವ್ರು ಚೆನ್ನಾಗಿ ಗೊತ್ತಿದೆ ಈ BJP ಸಣ್ಣ ಪಾಯಿಂಟ್. ಅವ್ರ ಎಲ್ಲೇ ಇದ್ರು ಯಡಿಯೂರಪ್ಪನವ್ರ ಪಕ್ಕ ಇದ್ದಂತ ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ. ಈಗ ಉಮೇಶ್ ಕತ್ತಿ BJPಯಲ್ಲಿ ಇದ್ದಾರೆ, ಲಕ್ಷ್ಮಣ್ ಸವದಿ BJPಯಲ್ಲಿ ಇದ್ರು, ಯಡಿಯೂರಪ್ಪ ಪರ ಇದ್ರು ಕೂಡ ಈ ಕಳೆದ ಕ್ರೈಸಿಸ್ ಇದೆಯಲ್ಲ, KJP ಬಿಟ್ಟು BJP ಅಧ್ಯಕ್ಷರಾದ್ಮೇಲೆ ನಡೆದಂತ ಅನೇಕ ಘಟನಾವಳಿಗಳಿದಾವಲ್ಲ, ಆ ಘಟನಾವಳಿಗಳಲ್ಲಿ ಬಸವರಾಜ ಬೊಮ್ಮಾಯಿ ಕಾಣಿಸ್ತಾ ಇಲ್ಲ, ಲಕ್ಷ್ಮಣ್ ಸವದಿ ಕಾಣಿಸ್ತಾ ಇಲ್ಲ, CC ಪಾಟೀಲ್ ಕಾಣಿಸ್ತಾ ಇಲ್ಲ, ಉಮೇಶ್ ಕತ್ತಿ ಕಾಣಿಸ್ತಾ ಇಲ್ಲ, ಜಾರಕಿಹೊಳಿ ಕಾಣಿಸ್ತಾ ಇಲ್ಲ.
ಎಲ್ಲರದ್ದು ಅಂದರೆ ಯಡಿಯೂರಪ್ಪನವ್ರಿಗೆ ಏನಾಗಿದೆ, ನನ್ನ ಜೊತೆ ಯಾರು ಕೈ ಕೊಟ್ಟರು, ಯಾರು KGF ಬರಲಿಲ್ಲ, ಅವ್ರಿಗೆ ಪರ್ಯಾಯ ನಾಯಕತ್ವ ಹುಡುಕೋ ಭರಾಟೆಯಲ್ಲಿ ಯಡಿಯೂರಪ್ಪ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲ ಈಗ ನೋಡಿ, ಯಡಿಯೂರಪ್ಪನವರ ಧ್ವನಿ ಕೂಡ ಇವತ್ತು ಬದಲಾಗಿದ್ದನ್ನು ನಾನು ಈ ಮಾಧ್ಯಮದಲ್ಲಿ ಗಮನಿಸ್ತೀನಿ. ಪಕ್ಷದ ಟಿಕೆಟನ್ನು ಕೊಡ್ತಕ್ಕಂಥದ್ದು ಹೈಕಮಾಂಡ್, ಅದರ ಅರ್ಥ ಅದು ಮೈ ಮೇಲೆ ಅಂತ ಕಳ್ಕೊತಾ ಇದ್ದಾರೆ ಹೈಕಮಾಂಡ್ ಅಂತ ಹೇಳಿ. ಆಮೇಲೆ ಒಂದು ಹೇಳ್ತೀನಿ ಸರ್, ಈಗ ಉಮೇಶ್ ಕತ್ತಿ ಟಿಕೆಟ್ ಅಂತ ತಪ್ಪಿಸೋದು ಅಮಿತ್ ಶಾ ಕೈಲೂ ಆಗಲ್ಲ. ಬಾಲ್ಚಂದ್ರ ಟಿಕೆಟ್ ಏನೋ ಬಾಲ್ತಿ ತಪ್ಪಿಸಿದ್ರೆ ಏನು ಅವ್ರು ಲಾಸ್ ಟಿಕೆಟ್ ತಗೊಂಡು ನಿಂತಿರ್ತದೆ. ಆಮೇಲೆ ಟಿಕೆಟ್ ಕೊಡ್ಬೇಕಾದ್ರೆ ಇವನ್ನೆಲ್ಲ ಗಮನಿಸೇನೆ ತೀರ್ಮಾನ ತಗೊಳ್ಳೋದು. ನೋಡಿ, ಈಗ ಉಮೇಶ್ ಕತ್ತಿಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ಬೇರೆ ಪಾರ್ಟಿ ಬಿಫಾರ್ಮ್ ತಗೋತಾರ. ಸರ್, ಇದು ತತ್ವ, ನೀತಿ, ಸಿದ್ಧಾಂತ ಇವೆಲ್ಲ ಸುಳ್ಳು. ಚುನಾವಣೆ ಗೆಲ್ಲೋ ಸಾಮರ್ಥ್ಯ ಇದೆ ಅಂತಂದ್ರೆ ಅವ್ನು ನಿಲ್ಲಲ್ಲ ಅಂದ್ರೂ ಮನೆಗೆ ಹೋಗಿ ಅಪ್ಪಣ್ಣ ಅಂತ ಕೇಳ್ತಾರೆ. ಬೇರೆ ಎಲ್ಲ ಪಕ್ಷನೇ ಬರ್ನು ನಿಂತಿರ್ತಾರೆ ಕ್ಯೂ ಅಲ್ಲಿ, ಬಿ ಫಾರ್ಮ್ ಕೊಟ್ಟು ಬರ್ತಾರೆ. ಈವನ್ ಅಲ್ಲಿ ಯಾವ ಥರದ ಸ್ಥಿತಿ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಕೆಲವು ಸಾರಿ ಈ ಪಕ್ಷದವರೇ ಆ ಪಕ್ಷದ ತೀರ್ಮಾನ, ನಮ್ಮ ದಿವಂಗತ BM ಪಾಟೀಲ್ ಇದ್ರು, BB ಪಾಟೀಲ್ ತಂದೆ, ಅವ್ರು ಯೂಸ್ ಟು ಡಿಸೈಡ್. ಜನತಾ ಪಾರ್ಟಿಗೆ ಗೆದ್ರು ಅವ್ರ ಲಾಯಲ್ಟಿ ಅಂದರೆ ಪಕ್ಷಾತೀತವಾಗಿ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ಪಕ್ಷಕ್ಕೂ ಒಂದು ಅಡ್ಜಸ್ಟ್ ಮಾಡಬೇಕು ಅಂತ ಸೇರಿ ಎಲ್ಲ ಮಾಡ್ತಿದ್ರು. ಅವರು ಈಗ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳು ಮಲಾನಂದ್ ಗೆಲ್ಸ್ಕೊಂಡ್ಬಿಡೋರು, ಗುಡ್ದಿನಿ ಅವ್ರು ಸೋಲ್ಸ್, ಇವೆಲ್ಲ ನಡೀತದೆ. ಆದರೆ ಉತ್ತರ ಕರ್ನಾಟಕದ ಡೆಮಾಕ್ರಸಿ ಇದೆಯಲ್ಲ, ಅದು ವ್ಯಕ್ತಿ ಕೇಂದ್ರಿತ ಡೆಮಾಕ್ರಸಿ ಆಗಿರೋದ್ರಿಂದ ನೀವು ಹೇಳೋದು ನೀವೆಲ್ಲ ಈಗ ನಾವು ಸೋಷಲಿಸ್ಟರು, ಕಮ್ಯುನಿಸ್ಟ್ ಥರ ತತ್ವ, ಸಿದ್ಧಾಂತ, ಭೂ ಸುಧಾರಣೆ, ಹೊಲದೊಡೆ ಯಾವೂ ಇಲ್ಲ. ಅಲ್ಲ, ಅದಕ್ಕೆ ಸಾಮಂತರ ಅಂತ ಯಾವುದೂ ಇಲ್ಲ. ನೀವು ಯಾವ ಇಶ್ಯೂ ಬೇಸ್ಡ್ ಚುನಾವಣೆ ಆಗಲ್ಲ, ಅಲ್ಲಿ ಇಂಡಿವಿಜುವಲ್ ಬೇಸ್ಡ್ ಚುನಾವಣೆ ಆಗುತ್ತೆ. ನಮ್ಮ ಕಡೆ ಊರುಗೌಡರು ರಾಜಕಾರಣ ಅಂತ. ಆದರೂ ಕೂಡ ಒಂದು ಸಂತೋಷದ ವಿಚಾರ ಏನು ಅಂದರೆ, ಇಷ್ಟೆಲ್ಲ ವೈರುಧ್ಯಗಳ ಮಧ್ಯೆಯೂ, ಇಷ್ಟೆಲ್ಲ ವ್ಯಕ್ತಿಗತ ಹಿರಿಮೆ ಗರಿಮೆಗಳ ಮಧ್ಯೆಯೂ ಕೂಡ ಇವು ಎಲ್ಲ ನಾಯಕರು ಕೂಡ ಆ ಜಿಲ್ಲೆಯ ಅಭಿವೃದ್ಧಿಗೆ, ಜನರಿಗೆ ಕೆಲಸ ಕೊಡಲಿಕ್ಕೆ, ಕೈಗಾರಿಕೆಗೆ, ಶಿಕ್ಷಣಕ್ಕೆ ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ ಅದು ಅನುಕರಣೀಯ. ವಾಟ್ ಎವರ್ ಮೇ ಬಿ ದೇರ್ ಪೊಲಿಟಿಕಲ್ ಡಿಫರೆನ್ಸ್. ಆದರೆ ಆ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಇವರೆಲ್ಲರ ಪಾತ್ರ ಇದೆಯಲ್ಲ, ಈ ಕೊರೆಯವರು ಯಾರೇನ್ರ ಅನ್ಕೊಳ್ಳಿ, ಅವರು ಈ ನಂಬರ್ 1 ಇನ್ಸ್ಟಿಟ್ಯೂಷನ್, ಲಕ್ಷಾಂತರ ವಿದ್ಯಾರ್ಥಿಗಳು ಫಸ್ಟ್ ಸೆಷನ್ ನಾನೇ ರಿಪೋರ್ಟಿಂಗ್ ಮಾಡಿದ್ದೀನಿ. ನಾನು ಹೇಳ್ತೀನಿ ಕೇಳಿ, ಈ weight lifting ಮಾಡಕ್ಕೆ ನಮ್ಮಲ್ಲಿ ಇದ್ದವರು ಮಂಗಳೂರಿನಲ್ಲೆಲ್ಲ ಒದ್ದಾಡ್ತಿರ್ತಾರೆ. ಸತೀಶ್ ಜಾರಕಿಹೊಳಿ ನ್ಯಾಷನಲ್ ಲೆವೆಲ್ ಕೋಟಿಗಟ್ಟಲೆ ಖರ್ಚು ಮಾಡೋದು. ಆಮೇಲೆ ಇವತ್ತು ವಿಚಾರವಾದದ ಬಗ್ಗೆ ಬೆಂಗಳೂರಿನ ತುಂಬಾ ಒಳ್ಳೆಯದು, ಮಾನವ ಬಂಧುತ್ವ ವೇದಿಕೆ ಅಂತೇಳಿ ಸತೀಶ್ ಜಾರಕಿಹೊಳಿ, ಬುದ್ಧಿಜೀವಿಗಳು, ಸ್ಮಶಾನದಲ್ಲಿ ಊಟ, ಸ್ಮಶಾನದಲ್ಲಿ ಮದುವೆ, ಆಧುನಿಕ ಚಿಂತನೆ ಕೂಡ ಇದೆ. ಅದರಿಂದ ಇವರು ನಾಯಕರ ವ್ಯಕ್ತಿಗತ ಆದರೂ ಕೂಡ ಒಟ್ಟಾರೆ ಡೆಮಾಕ್ರಸಿಗೆ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಬಹುದೊಡ್ಡ ಪಾತ್ರವನ್ನು ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಕೇಂದ್ರದ ಆರೋಗ್ಯ ಸಚಿವರಾದಂಥ ದಿವಂಗತ ಶಂಕರಾನಂದ್ ಅವರು ಕ್ಷೇತ್ರಕ್ಕೆ ನಿರೋಧ ಫ್ಯಾಕ್ಟ್ರಿ ತಂದು ಕೊಟ್ಟರು ಅಂತ. ಇನ್ನೇನು ಮಾಡೋಕ್ಕೆ ಸಾಧ್ಯ? ಆರೋಗ್ಯ ಇದೆ ಕಾಂಟ್ರಿಬ್ಯೂಷನ್ ಫಾರ್. ಆದ್ದರಿಂದ ಇದ್ರ ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು. ಆದರೆ ಒಂದು ಸರ್, ಇವನ್ನೆಲ್ಲ ನಾನು ಒಂದು ಅಪ್ರಿಷಿಯೇಟ್ ಮಾಡೋದಂದ್ರೆ, ಈ ಬೆಳಗಾವಿಯ ಗಡಿ ವಿಚಾರ ಬಂದಾಗ ಈ ಎಲ್ಲ ನಾಯಕರುಗಳು ಕೂಡ ದೇ ಸ್ಟುಡ್ ಬೈ ಕರ್ನಾಟಕ. ಬಟ್ ಅಲ್ಲ ಆಗತ್ತಾ ಇಲ್ಲ, ಸ್ಟುಡ್ ಬೈ ಕರ್ನಾಟಕ. ಅಲ್ಲೇನಾಗತ್ತೆ ಅಂದ್ರೆ ಮರಾಠಿ ಕನ್ನಡ ಡಿವೈಡ್ ಆಗುತ್ತೆ. ಸ್ಟುಡ್ ಬೈ ಕರ್ನಾಟಕ. ಬಟ್ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿದ್ದೇನೆಂದ್ರೆ, ಈ ನಮ್ಮ ಈ ಮಹದಾಯಿ ವಿಚಾರ ಬಂದಾಗ ಈ ಸುರೇಶ್ ಅಂಗಡಿ ಅವರು ಪಾರ್ಲಿಮೆಂಟಲ್ಲಿ ರಾಜ್ಯದ ಹಿತವನ್ನು ಕಾಪಾಡಲಿಲ್ಲ ಅನ್ನತಕ್ಕಂಥ ಒಂದು ಲೋಪ ಮಾಡಿರೋದು ಬಿಟ್ಟರೆ ಬೆಳಗಾವಿ ನಾಯಕರ ಬಗ್ಗೆ ಯಾವ ದೂಷಾರೋಪ, ಆ ಇಡೀ ಕರ್ನಾಟಕದ ಹಿತವನ್ನು ಹರಾಜು ಹಾಕೋ ಕೆಲಸವನ್ನು ನನ್ನ ಸ್ನೇಹಿತರಾದ ಮಾನ್ಯ ಸುರೇಶ್ ಅಂಗಡಿ ಅವರು ಪಾರ್ಲಿಮೆಂಟಲ್ಲಿ ಮಾಡಿದ್ರು. ಬಹುಶಃ ಪಕ್ಷದ ಇವತ್ತು ಮಹದಾಯಿ ಇಶ್ಯೂ ಸಾಲ್ವ್ ಆಗದೆ ಇರೋ ಕಾರಣ ಪಾರ್ಟಿಯ ಅನಿವಾರ್ಯ, ಮಹದಾಯಿ ವಿಚಾರ ಬಂದಾಗ ಇದೇ ಬೆಳಗಾವಿ ಜಿಲ್ಲೆಯ MP ಅವರು ಪಕ್ಷದ ಮಾಡಿದ್ರು. ಅವಾಗ ಕಾಂಗ್ರೆಸ್ನ ಅವರು ರಾಜ್ಯದ ಹಿತ ಕಾಪಾಡಲಿಲ್ಲ ಅನ್ನತಕ್ಕಂಥ ಲೋಪ ಇದೆ. ಅದರಿಂದ ಈಗ ಈ ಗುಂಪುಗಳು ರಾಜಕಾರಣ, ನೀವು ಯಾವಾಗಲೂ ಒಂದ್ಸಲ ಏನಾಗುತ್ತೆ ಮನಸ್ತಾಪ ಶುರು ಆಗ್ತಾ ಇದ್ದಂಗೆ ಅದು ಇರೋಷನ್ ಅಂತಾರೆ, ಅದು ಒಂಥರ ದೂರ ಆಗ್ತಾ ಇರೋದು. ಈಗ ಅನೇಕರು ದೂರ ಆಗ್ತಾ ಬೇರೆ ಬೇರೆ ದಡಗಳನ್ನು ಕಾಣುವಂತ ಸಾಧ್ಯತೆ ಬೆಳಗಾವಿ ರಾಜಕಾರಣದಲ್ಲಿ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಬಗ್ಗೆ ಇದೆ, ಉಮೇಶ್ ಕತ್ತಿ ಬಗ್ಗೆ ಇದೆ, ಬಾಲ್ಚಂದ್ ಜಾರಕಿಹೊಳಿ ಬಗ್ಗೆ ಇದೆ. ಇರ್ಲಿ, ಬಟ್ ನಾನು ನಿಮ್ಗೊಂದು ಹೇಳ್ತೀನಿ ಕೇಳಿ. ಇಡೀ ಕರ್ನಾಟಕದ ರಾಜ್ಯದ ರಾಜಕಾರಣ ಮತ್ತು ನಮ್ಮ ಜನತಾ ರಾಜಕಾರಣ ಹಾಳು ಮಾಡಕ್ ಕಾರಣ ಅಂದ್ರೆ ಬೆಳಗಾವಿ. ಉಮೇಶ್ ಕತ್ತಿ BB ಪಾಟೀಲ್ ಜಗಳದಿಂದ ಇಡೀ ಜನತಾ ಪರಿವಾರದ ಪರಿಸ್ಥಿತಿ ಇಲ್ಲಿ. ಬಾಗಲಕೋಟೆ, ಬಿಜಾಪುರ, ಇವರಿಬ್ರು ಮೇನು AB ಪಾಟೀಲ್ ಅಂಡ್ ಉಮೇಶ್ ಕತ್ತಿ, ಅವ್ರಿಬ್ರು ಒಂದು ಕೂಡ ಇದೇ ಪಾರ್ಟಿ ಒಳಗೆ ಇಟ್ರೆ, ಅವರು AB ಪಾಟೀಲ್ ಇವ್ರನ್ನೆಲ್ಲ ಕರ್ಕೊಂಡು ಕಾಂಗ್ರೆಸ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಪಕ್ಷದ ಒಂದು ಇದು ಆಯ್ತು. ಅವಾಗ ಎಲ್ಲಿವರೆಗೂ ಪವರ್ಫುಲ್ ಇದ್ರೆ ಅಂದ್ರೆ ಯಾರನ್ನ ಏನ್ ಮಾಡ್ಬೇಕು ಅನ್ನುವಂಥದ್ದು ಅಧಿಕಾರ ಅವ್ರ ಕಡೆ. ಅಲ್ಲ, ಅವರು ಮಿನಿಸ್ಟ್ರಿ ಇಬ್ರು ಜಗಳ, ದೇವೇಗೌಡರು ಕ್ಯಾಬಿನೆಟ್ ಮಿನಿಸ್ಟ್ರು, ಇಬ್ರು ಲೀಡರ್, ಇಬ್ರು ಒಳ್ಳೆಯವರೇ. ಯಾರು ಬೆಳಗಾವಿಯಾಗಿರುವಂತ ಈ 6 ಲೀಡರ್ ಕೆಟ್ಟ ಬಗ್ಗೆ ದೇ ಆರ್ ಆಲ್ ಗುಡ್ ಪೀಪಲ್. ಇಬ್ರು ಫಾದರ್ಸ್ ಗ್ರೇಟ್ ಕಂಟ್ರಿಬ್ಯೂಟರ್ಸ್ ಫಾರ್ ಹೆಗಡೆಗೆ. ಯಾರು? ವಿಶ್ವನಾಥ್ ಕತ್ತಿ ಅವರು, ವಿಶ್ವನಾಥ್ ಕತ್ತಿ ಅವರು, ಇದು ಬಸರಗೌಡರು, ಅಪ್ಪನಗೌಡರು. ಕಾಂಗ್ರೆಸ್ ಅಪೋಸಿಟ್ ರಾಜಕಾರಣ ಮಾಡೋದ್ರಲ್ಲಿ ಅಪ್ಪನಗೌಡರು ಪಾಟೀಲ್ ಸಂಕೇಶ್ವರ ಒಂದು ಒಪ್ಕೊಳ್ತೀರಿ. ಇಡೀ ರಾಜ್ಯದ ರಾಜಕಾರಣ, ಇಡೀ ಬೇರೆ ಬೇರೆ ಜಿಲ್ಲೆಗಳ ರಾಜಕಾರಣ ಒಂದಾದರೆ ಬೆಳಗಾವಿದು ನಾವು ಡೆಮೊಕ್ರೆಟಿಕ್ ಇದರಲ್ಲಿದೆ, ನನಗೆ ಒಪ್ಪಿಗೆ ಎಲ್ಲ ಸಾಮಂತರ ಅನ್ನೋದು. ಸಾಮಂತ್ ಕ್ಯಾರೆಕ್ಟರ್ ಅಂತೂ ಇದೆ.
ಸಾಮಂತ್ ಅಲ್ಲಿ ನೋಡ್ರಿ ಅದು ಅಲ್ಲೇ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಸರ್ ಅಲ್ಲೇ ಮೋರ್ ಇನ್ಫ್ಲೂಯೆನ್ಸ್ ಆಫ್ ಮಹಾರಾಷ್ಟ್ರ ಶುಗರ್ ಫ್ಯಾಕ್ಟರಿ ಕೋಆಪರೇಟಿವ್ ವಸಂತರಾವ್ ಪಾಟೀಲ್ ಅವರೆಲ್ಲರೂ ಆ ರಾಜಕಾರಣ ಆಮೇಲೆ SP ಚವ್ಹಾಣ್ ಅದೇ ಫಾಲೋ ಆಗೋದು ಬಂದಿದೆ. ಯಾಕಂದ್ರೆ ಅಲ್ಲಿ ನಮ್ಮ ಮಿಸಸ್ ಗ್ರ್ಯಾಂಡ್ ಫಾದರ್ ಮಂತ್ರಿ ಅಲ್ಲಿ MP ಪಾಟೀಲ್ ಅಂತ 1936 ಇಂದ ಅವ್ರು ಒಂದು ಅಲ್ಲಿ ಕೋಆಪರೇಟಿವ್ ಮೂವ್ಮೆಂಟ್ ಡೆವಲಪ್ ಮಾಡಿದವರು ಒಳ್ಳೆ ಜನ. ಎಸ್ ಗೌಡ್ ನಾನು ದಿವಾಕರ್ರೆ ಕಾಂಗ್ರೆಸ್ BJP ಪಾರ್ಟಿ ಅನ್ನೋದಕ್ಕಿಂತಲೂ ಕೂಡ ಅಲ್ಲಿರ್ತಕ್ಕಂಥ ಒಂದು ಬೇಸ್ ಇದೆಯಲ್ಲ, ಬೇರು ಮಟ್ಟದ ಬೇಸು ಮತ್ತು ಗೆಲ್ಲುವ ಬೇಸು, ಅವೆರಡನ್ನ ಇಟ್ಕೊಂಡು ಕೂಡ ಎರಡೂ ಪಾರ್ಟಿನೂ ಕೂಡ ರೂಲ್ ಮಾಡ್ತಾರೆ ಅಂತ ಆಗುತ್ತೆ ಬೆಳಗಾವಿ ಮಟ್ಟಕ್ಕೆ. ನೋಡಿ, ನಾನು ಮೊದಲೇ ಹೇಳಿದೆ, ಉಳಿದೆಲ್ಲ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬಡವರ ಶೋಷಣೆ ಎಲ್ಲ ಆಗ್ತಾ ಇಲ್ಲ, ಎಕಾನಮಿಯಲ್ಲಿ ಆಗ್ತಾ ಇಲ್ಲ, ಬೆಳೆದಿದೆ ಎಕಾನಮಿ. ಆಮೇಲೆ ಇವರೆಲ್ಲರೂ ಕೂಡ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಡೆವಲಪ್ಮೆಂಟ್. ಶುಗರ್ ಫ್ಯಾಕ್ಟರಿ ಇರ್ಬೋದು, ಎಜುಕೇಶನ್, ಅವರು ಲಾಭ ಆಗಿದೆ, ಜನಕ್ಕೂ ಜನರ ಮಧ್ಯೆ ಕೆಲಸ ಮಾಡಿದ್ರೆ ಮಾತ್ರ ಜನಪ್ರಿಯವಾಗಿ ಉಳಿಯಕ್ಕೆ ಸಾಧ್ಯ ಅಂತ. ಬೆಳಗಾವಿ ರಾಜಕಾರಣದಲ್ಲಿ ಅನುಕರಣೀಯ ಅಂಶಗಳು ಇದೆ, ಆದ್ರೆ ನೀವು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನೋಡಿದ್ರೆ ಇವ್ರು ಯಾರು ಡೆಮಾಕ್ರೆಟ್ ಆಗಿ ವರ್ತನೆ ಮಾಡ್ತಾರೆ. ವೆಂಕಟೇಶ್ ಗೌಡ್ರೆ, ಇಲ್ಲಿ ನೀವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಅವ್ರು ಕೇಳ್ದಂಗೆ ನೀವು ನಡಿಬೇಕು. ಅಂದ್ರೆ ನೀವಂದ್ರೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವ್ರು ಬಿಟ್ಟು ಬೇರೆ ರಾಜಕಾರಣ ಮಾಡಕ್ಕಾಗಲ್ಲ ನಿಮಗೆ. ಎಂ ಮಾಡಿ ಮತ್ತು ಅರ್ಬಾಲಿ ರಿಸರ್ವ್. ಎಸ್, ಈ ಸಾಮಂತರ ಬಿಟ್ಟು ನೀವು ಎರಡು ರಾಷ್ಟ್ರೀಯ ಪಕ್ಷಗಳು ರಾಜಕಾರಣ ಮಾಡಕ್ಕಾಗಲ್ಲ. ಯಾವುದೇ ಈ ಹಿಂದಿನಿಂದಲೂ ಭೌಗೋಳಿಕವಾಗಿ ಬೆಳಗಾವಿ ಜಿಲ್ಲೆನೇ ಆ ಒಂದು ಪರಿಸ್ಥಿತಿಯಲ್ಲಿ ಮೊದಲಿಂದ ಬಂದಿರತಕ್ಕಂಥದ್ದು. ಈಗ ದಿಢೀರಂತ ಉದ್ಭವ ಆಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲ. ಆಮೇಲೆ ಇದು ಎಲ್ಲಾ ಪಕ್ಷದ ನಾಯಕರುಗಳು ಅಲ್ಲಿ ಇರೋದ್ರಿಂದ ನಾವು ಅದನ್ನ ವಿಶೇಷವಾದಂತ ಅರ್ಥದಲ್ಲಿ ಕಲ್ಪಿಸ್ಕೊಂಡು ಮಾತಾಡುವಂಥದ್ದು ಬಿಟ್ಟು ಮಾಡಕ್ಕಾಗಲ್ಲ. ನೀವು ಕಲ್ಪಿಸೋದು ಬೇಡ, ಅದನ್ನ ಬಿಟ್ಟು ಅವ್ರು ಬಿಟ್ಟು ರಾಜಕಾರಣ ಮಾಡಕ್ಕಾಗಲ್ಲ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಒಂದು ನಂಬರ್ ಗೇಮ್ ಏನಂದ್ರೆ, ಈಗ ಬೆಳಗಾವಿ ಜಿಲ್ಲೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ತೀವಿ, ಗೆಲ್ಲೋದಕ್ಕೆ ನಾವು ಪೂರಕವಾದಂತ ವಾತಾವರಣ ಹೆಂಗ್ ನಿರ್ಮಾಣ ಮಾಡ್ಕೋಬೇಕು, ಇಬ್ರಿಗೂ ಸೇಮ್ ಅಪ್ಲೈ ಆಗುತ್ತೆ. ಹೌದೌದು, ಅಲ್ಲ ಅಲ್ಲಿ ವಾಸ್ತವ ಸ್ಥಿತಿನೇ ಹಂಗಿರ್ತಕ್ಕಂಥದ್ದು. ಸರ್ ಇನ್ನೊಂದು ನೋಡಿ ವಿಶೇಷ, ಆಲ್ ದೀಸ್ ಲೀಡರ್ಸ್ ಆರ್ ರಿಲೇಟಿವ್ಲಿ ಯಂಗ್ who can do politics for another two decades. ಇನ್ನೊಂದು 20 ವರ್ಷ ಇದೇ ರಾಜಕಾರಣ, ಇನ್ನೊಂದು 10 ವರ್ಷ ಆಮೇಲೆ ಅಲ್ಲಿ ಹೆಚ್ಚು ಕಮ್ಮಿ ಫ್ಯಾಮಿಲಿಗಳು ಇರೋದ್ರಿಂದ ಒಬ್ರಿಲ್ಲ ಒಬ್ರು ಜನರೇಷನ್ ಫ್ಯಾಮಿಲಿಗಳಿದಾವಲ್ಲಿ. ಕತ್ತಿ ಫ್ಯಾಮಿಲಿ ಇದೆ, ಅಲ್ವಾ? ಪ್ರಕಾಶ್ ಹುಕ್ಕೇರಿ ಮಗನ ML ಮಾಡ್ಕೊಂಡ್ರು, ಆಮೇಲೆ ಆ ಜೊತೆಗೆ ರಮೇಶ್ ಕತ್ತಿ MP ಮಾಡಿ, ಆಮೇಲೆ DC ಬ್ಯಾಂಕ್ ಅಂತ ಮಾತಾಡಿದ ಪ್ರಕಾಶ್ ಹುಕ್ಕೇರಿ ಬಗ್ಗೆ. ಪ್ರಕಾಶ್ ಹುಕ್ಕೇರಿ ಬಹಳ ಡೀಪ್ ವರ್ಕ್ ಮಾಡ್ತಾರೆ, ಅವರು ಡೀಪ್, ಅವ್ರ ಸಂಘಟನೆಗಾರರು ಬಹಳ ಕೆಲಸ ಮಾಡ್ತಾರೆ. ಎಸ್, ನಾನು 3 ಅತಿಥಿಗಳಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇದು ಬೆಳಗಾವಿ ಪಾಲಿಟಿಕ್ಸ್ ಅದು ವೆರಿ ಇಂಟ್ರೆಸ್ಟಿಂಗ್. ಅದು ನಾವು ಈ ಥರ ಸಲೀಸಾಗಿ ಮಾತಾಡೋಕ್ಕಾಗಲ್ಲ. ಅದರ ರೂಟ್ಗಳು, ಅದರ ಎಕಾನಮಿ, ಅದರ ಟಾರ್ಗೆಟ್ಟು, ಅದರದೇ ಆದಂಥ ವಿಸ್ತಾರ ಇದೆ. ಅದು ಫ್ಯೂಡಲ್ ಅಂತ ಹೇಳ್ತೀನಿ ನಾನು. ದಿವಾಕರ್ ಹೇಳ್ದಂಗೆ ಅದೊಂದು ಫ್ಯೂಡಲ್ ಪಾಳೆಗಾರಿ ಕ್ಯಾರೆಕ್ಟರ್ ಇದೆ ಅಲ್ಲಿ ಒಬ್ಬೊಬ್ಬ ನಾಯಕನಿಗೆ. ಎಸ್, ಬಟ್ ಡೆಮಾಕ್ರೆಟಿಕ್ ಸೆಟಪ್ಪಲ್ಲಿ ಒಂದು ಅನ್ಡೆಮಾಕ್ರೆಟಿಕ್ ಆದ ಕ್ಯಾರೆಕ್ಟರ್ ಇದ್ದರೂ ಕೂಡ ಅವರು ಆ ಜಿಲ್ಲೆಗೆ ಅನೇಕ ಬೆಳವಣಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ. ಸೊ ಎಲ್ಲೋ ಒಂದು ಕಡೆ ಮುಂದಿನ ಚುನಾವಣಾ ಅಖಾಡದಲ್ಲಿ ಅವ್ರದ್ದೇ ಆದಂಥ ರೋಲನ್ನು ಪ್ಲೇ ಮಾಡ್ತಾರೆ ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳ್ತೀವಿ. ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ TV ಸುಳ್ಳು.